ಪರ್ಸನ್ ಇದ್ದಾರೆ, ಎಲ್ಲರಿಗೂ ಕೂಡ ಗೊತ್ತು. ಸೊ ಇವ್ರನ್ನ ಇನ್ವೈಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಆಸ್ ಯೂಶುವಲ್ ಒಂದು ಸ್ಮಾಲ್ ಕ್ವಶನ್, ಎಲ್ಲರೂ ಕೂಡ ನಿಮ್ಮ ಒಂದು ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಕೊಡ್ಬೋದು. ಪ್ರಪಂಚದಲ್ಲಿ ಹಾಗೇನೆ ಬಿಸ್ನೆಸ್ ಅಲ್ಲಿ 95% ಆಫ್ ದಿ ಪೀಪಲ್ ಬೇಸಿಕಲಿ ಒಂದು ಕೆಲಸ ಮಾಡೋದಕ್ಕೆ ತುಂಬಾ ಹೆದರ್ತಾರೆ. ಸೊ ಅದೊಂದು ಇದಕ್ಕೆ ಸುಮಾರು ಜನ ಬಿಸ್ನೆಸ್ ಅಲ್ಲೂ ಕೂಡ ಹಿಂದೆ ಉಳ್ಕೊಳ್ತಾರೆ. ಆದ್ರೆ 5% ಜನ ಮಾತ್ರ ಈ ಒಂದು ಕೆಲಸ ಮಾಡುವಂಥದ್ದು. ಯಾವ ಕೆಲಸ 95% ಪೀಪಲ್ ಮಾಡಲ್ಲ, ಓನ್ಲಿ 5% ಆಫ್ ದಿ ವರ್ಲ್ಡ್ ಅಂಡ್ ಆಲ್ಸೋ ಇನ್ ಬಿಸ್ನೆಸ್ ಮಾಡ್ತಾರೆ. ಯಾವ ಕೆಲಸ? ಇನ್ವೆಸ್ಟ್ಮೆಂಟ್, ಡೈರೆಕ್ಟ್ ಸೆಲ್ಲಿಂಗ್. ಓಕೆ, ನೈಸ್. ಸೇಲ್ಸ್. ಓಕೆ. ಶೇರ್. ಆಕ್ಚುಲಿ ಶೇರ್ ಅನ್ನೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಚಾಟ್ ಬಾಕ್ಸ್ ಎಲ್ಲರಿಗೂ ಓಪನ್ ಇದೆ ಅಲ್ಲ? ಎಸ್. ನಾನು ಮಾಡಲ್ಲ ಅಂತ ಹೇಳಿದೆ. ಸೆಲ್ಫ್ ಬಿಲೀಫ್, ಕೆಲಸ ಮಾಡಬೇಕು, ಇನ್ವಾಲ್ವ್ ದೆಮ್ಸೆಲ್ಫ್, ಎನ್ರೋಲ್ಮೆಂಟ್, ಟ್ರಸ್ಟ್, ಮೈಂಡ್ ಸೆಟ್. ಓಕೆ. ಫೇಲ್ಯೂರ್ಸ್, 95% ಪೀಪಲ್ ಫೇಲ್ಯೂರ್ ಆಗಲ್ಲ ಅಂತಾರ. ರಿಸರ್ಚ್, ವೆರಿ ಗುಡ್. ನಾನು ಬರೀ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾತ್ರ ಅಲ್ಲ, ನಾನು ಪ್ರಪಂಚನೂ ಕೂಡ ಹೇಳಿದೆ. ಎಲ್ಲಾ ಕಡೆನೂ ಸೆಲ್ಫ್ ಯೂಸ್ ಇರಲ್ಲ. ಅಪ್ಡೇಟ್. ಓಕೆ, ನೈಸ್. ಬಿಲೀಫ್. ಓಕೆ, ಗುಡ್. ಸುಮಾರು ಜನ ಅಟೆಂಡ್ ಮಾಡಿದಾರ. ವೆರಿ ನೈಸ್. ಬೇಸಿಕಲಿ 95% ಪೀಪಲ್ ಮಾಡದೇ ಇರೋದು ಓನ್ಲಿ 5% ಜನ ಮಾಡುವಂಥದ್ದು ಡಿಸಿಷನ್ ಮೇಕಿಂಗ್. ಅವರು ಡಿಸಿಷನ್ ತಗೊಳ್ಳೋದಿಲ್ಲ. ಓಕೆ, ಸೊ ಆ ಒಂದು ಡಿಸಿಷನ್ ಅವರ ಓನ್ ಬಿಲೀಫ್ ಇಂದ, ಇಲ್ಲ ಅಂದ್ರೆ ಅವರ ಓನ್ ಇದರಲ್ಲಿ ಮಾಡೋದಿಲ್ಲ, ಬೇರೆಯವ್ರ ಮೇಲೆ ರಿಲೈ ಆಗ್ತಾರೆ. ಸೊ ಅದು ಚಿಕ್ಕ ಕೆಲಸ ಆದ್ರೂ ಆಗ್ಬೋದು, ಇಲ್ಲಾಂದ್ರೆ ದೊಡ್ಡ ಕೆಲಸ ಆದ್ರೂ ಆಗ್ಬೋದು. ಮದುವೆ ಆಗ್ಬೇಕಾದ್ರೂ ಕೂಡ ಬೇರೆಯವ್ರ ಮಾತು ಕೇಳಿ ಮದುವೆ ಆಗುವಂತವ್ರು ಇದ್ದಾರೆ. ಹಾಗೇನೆ ಏನಾದ್ರೂ ಒಂದು ಚಿಕ್ಕ ಕೆಲಸ ಮನೆ ಇಂದ ಇದು ಆಗ್ಬೇಕು ಅಂದ್ರೆ, ಏನಾದ್ರೂ ಒಂದು ಚಿಕ್ಕ ಕೆಲಸ ಆಗ್ಬೇಕು ಅಂದ್ರು ಬೇರೆಯವರು ಹೇಳಾದ್ಮೇಲೆ, ಇಲ್ಲ ಅಂತ ಹೇಳಿದ್ರೆ ಖುದ್ದಾಗಿ ಮಾಡೋ ಬದಲು ಬೇರೆಯವ್ರು ಹೇಳೋ ತನಕ, ಇಲ್ಲಾಂದ್ರೆ ಬೇರೆಯವರು ಏನ್ ಮಾಡು ಅಂತಾರೆ ಅದನ್ನ ಫಾಲೋ ಮಾಡೋಂಥವ್ರು ಇರ್ತಾರೆ. ಸೊ 95% ಆಫ್ ದಿ ಪೀಪಲ್ ಬೇಸಿಕಲಿ ಫಾಲೋಯರ್ಸ್ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಹೇಳಾದ್ಮೇಲೆ ಆಮೇಲೆ ರಿಯಾಕ್ಟ್ ಮಾಡ್ತಾರೆ. ಓನ್ಲಿ 5% ಆಫ್ ದಿ ಪೀಪಲ್ ಮಾತ್ರ ಡಿಸಿಷನ್ ತಗೊಳ್ತಾರೆ. ಸೊ ನಮ್ಮ ಬಿಸ್ನೆಸ್ ಅಲ್ಲೂ ಕೂಡ ಅದು ಅಪ್ಲಿಕೇಬಲ್. ಸೊ ಸುಮಾರು ಸತಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದು ತುಂಬಾ ಈಸಿ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನೀನೇ ಹೇಳ್ದೆ, ಅದಕ್ಕೆ ನಾನು ಮಾಡಿದ್ದು. ಸೊ ಇದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನೇ ರೆಸ್ಪಾನ್ಸಿಬಲ್, ಇಲ್ಲ ಅಂದ್ರೆ ಹೊಣೆ ನೀನೇ ಆಗ್ತೀಯಾ ಅಂತ ಹೇಳ್ಬಿಡ್ತೀವಿ. ಆದ್ರೆ ಇವತ್ತು ಬಂದಿರುವಂತ ಪರ್ಸನ್ ಬೇಸಿಕಲಿ ಇದೇ ಒಂದು ಇದರಲ್ಲಿ ಡಿಸಿಷನ್ ಮಾಡೋದ್ರಲ್ಲಿ ನಾನು ನೋಡಿರುವಂಥದ್ದು. ಸೊ ಈವನ್ ಅವರ ಒಂದು ಅರ್ಲಿ ಸ್ಟೇಜಸ್ ಅಲ್ಲೂ ಕೂಡ ಎವಾಲ್ವ್ ಆಗ್ಬೇಕಾದ್ರೆ, ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ನ ಅರ್ಥ ಮಾಡಿಕೊಂಡು ಆಮೇಲೆ ಯಾವಾಗ ಈ ಒಂದು ಬಿಸ್ನೆಸ್ ಏನೆಲ್ಲ ಮಾಡಬೇಕು ಅಂತ ಅರ್ಥ ಆಯ್ತು, ಅರ್ಥ ಆದ್ಮೇಲೆ ಡಿಸಿಷನ್ ತಗೊಂಡು ನಾನು ಈ ಒಂದು ಬಿಸ್ನೆಸ್ ನ ಖುದ್ದಾಗಿ ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ತಗೋತೀನಿ, ಹಾಗೇನೆ ತಗೊಂಡೋಗ್ತೀನಿ ನನ್ನ ಟೀಮ್ ಅವ್ರನ್ನ ಅಂತೇಳಿ ಡಿಸಿಷನ್ ತಗೊಳ್ಳೋದಲ್ದಿರ, ಈ ಡಿಸಿಷನ್ ಅಲ್ಲಿ ಏನೇ ಆದ್ರೂ ಕೂಡ ಇದು ನಾನೇ ರೆಸ್ಪಾನ್ಸಿಬಲ್, ನಾನೇ ಓನರ್ಶಿಪ್ ತಗೋತೀನಿ ಅಂತ ಹೇಳುವಂತ ಪರ್ಸನ್ ಅವಾಗ್ಲೂ ಕೂಡ ಹಾಗೆ ಇದ್ರು, ಇವಾಗ್ಲೂ ಕೂಡ ಹಾಗೆ ಇದ್ದಾರೆ. ಸೊ ಒಂದು ಡಿಸಿಷನ್ ತಗೊಂಡು ಅದ್ರ ಮೇಲೆ ನಿಂತ್ಕೊಳ್ಳೋದು ಆಕ್ಚುಲಿ ತುಂಬಾ ರೇರ್. ಹಾಗೇನೆ ಕೆಲವರು ಮಾಡುವಂಥದ್ದು ಮಾತ್ರ. ಎಸ್ಪೆಷಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಡೆಯೋದನ್ನೇ ಎಲ್ಲಾರು ನಡೀತಾ ಇದಾರೆ ಅದನ್ನೇ ಮಾಡ್ತೀನಿ ಅಂತ ನೋಡೋ ಬದಲು ಇದನ್ನ ಬೇರೆ ತರನು ಮಾಡ್ಬೋದಲ್ಲ ಅಂತ ಯೋಚನೆ ಮಾಡುವಂತವ್ರು ತುಂಬಾ ಕಡಿಮೆ ಜನ ಇರ್ತಾರೆ. ಆ ತರ ಒಬ್ಬ ಪರ್ಸನ್ ನಮ್ಮ ವೀರೇಶ್ ಅವರು.
ಸೊ ಆ ಡಿಸಿಷನ್ ಹಾಗೇನೆ ಅದಕ್ಕೆ ಏನೆಲ್ಲ ಬೇಕು ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡು ಅದಾದ್ಮೇಲೆ ಇದನ್ನ ಈ ಥರನೂ ಮಾಡ್ಬೋದಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಮಾಡೋ ಒಬ್ಬ ಪರ್ಸನ್ ನಮ್ಮ ವೀರೇಶ್ ಅವರು. ಸೊ ಹಾಗೇನೆ ನಮ್ಮ 2018 ನಮ್ಮ ಟಾಪ್ 50 ಇನ್ಕಮ್ ಅರ್ನರ್ಸ್ ಅಲ್ಲಿ ಒಬ್ಬರಾಗಿದ್ರು. ಯಾಕೆ ಅಂತ ಹೇಳಿದ್ರೆ ಅವಾಗ್ಲೇನೆ ಅವರ ಒಂದು ಯೂನಿಕ್ ವರ್ಕಿಂಗ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಬ್ರು ಲೀಡರ್ ಏನ್ ಸೆಲೆಕ್ಟ್ ಆಗಿದ್ರು ಅಂಥವ್ರಲ್ಲಿ ನಮ್ಮ ವೀರೇಶ್ ಅವರು ಕೂಡ. ಹಾಗೇನೆ ಯಂಗ್ 20s ಅಲ್ಲೇ ಒಂದು ಹೈಯರ್ ಲೆವೆಲ್ಗೆ ರೀಚ್ ಆಗಿದ್ದ ನಮ್ಮ ಒಂದು ವೀರೇಶ್ ಅವರು ಕರ್ನಾಟಕದಲ್ಲಿ ಒಂದೊಳ್ಳೆ ಹೆಸರು ಮಾಡಿರೋರು. ಒಂದು ಅಗ್ರೆಷನ್ಗೆ ನಾನು ಯಾವಾಗಲೂ ಕೂಡ ಇವರ ಒಂದು ಮೈಂಡ್ ಸೆಟ್ ನಾನು ಇಷ್ಟಪಡ್ತೀನಿ. ವೆರಿ ಅಗ್ರೆಸಿವ್ ಇನ್ ಬಿಸ್ನೆಸ್ ಅಂಡ್ ಡಿಸಿಷನ್ ಮಾಡೋದ್ರಲ್ಲಿ ಅಂಥವ್ರು ಇವತ್ತಿನ ಸೆಷನ್ ನಡೆಸ್ತಾ ಇದ್ದಾರೆ. ಸೊ ಲೆಟ್ಸ್ ಇನ್ವೈಟ್ ಮಿಸ್ಟರ್ ವೀರೇಶ್ ಹೋಲ್ ಹಾರ್ಟೆಡ್ಲಿ. ನೀವು ಎಲ್ಲಿದ್ದೀರಾ ಒಂದು ಬಿಗ್ ರೌಂಡ್ ಆಫ್ ಅಪ್ಲೋಡ್ ಕೊಡ್ತಾ ನಮ್ಮ ವೀರೇಶ್ ಅವ್ರನ್ನ ವೆಲ್ಕಮ್ ಮಾಡೋಣ. ವೀರೇಶ್ ಅವರೇ, ವೆಲ್ಕಮ್ ವೆಲ್ಕಮ್ ಟು ದಿ ವರ್ಚುವಲ್ ಸೆಷನ್ ಅಂಡ್ ದಿಸ್ ಸೆಷನ್ ಈಸ್ ಆಲ್ ಯುವರ್ಸ್. ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಮಸ್ತೆ ಎಲ್ರಿಗೂ. ಎಲ್ರು ಆರೋಗ್ಯವಾಗಿದ್ದೀರಿ, ಸೇಫ್ ಆಗಿದ್ದೀರಿ ನಿಮ್ ಮನೆಗಳಲ್ಲಿ. ಜೊತೆಗೆ ನೀವೊಂದು ಸೇಫ್ ಪ್ಲೇಸ್ ಅಲ್ಲಿ ಇದ್ದೀರಿ ಅಂತ ನಾನು ಭಾವಿಸ್ತಾ ನಿಮ್ಗೆಲ್ರಿಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಸ್ 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 ಲೀಡರ್ಸ್ ಲೈಫ್ ಅಲ್ಲಿ ಅವಕಾಶ ಅನ್ನೋದು ಒಂದೇ ಸಾರಿ ಬರುತ್ತೆ ಅಂತ ಕೇಳಿದೀವಿ ನಾವು. ಬೇಸಿಕ್ ಲೆವೆಲ್ ನಾನು ಕಾರ್ಯಕ್ರಮನ ಶುರು ಮಾಡಿದಾಗ, ಬಿಸ್ನೆಸ್ ಅನ್ನ ಶುರು ಮಾಡಿದಾಗ, ಜೀವನದಲ್ಲಿ ಒಂದೇ ಸರಿ ಅವಕಾಶ ಬರೋದು ಖಂಡಿತ. ನಾನು ಅದನ್ನ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ. ಬಟ್ ಇನ್ನೊಂದ್ಸರಿ ಬಂದ್ರು ಕೂಡ ನಾವು ರೆಡಿ ಇಲ್ಲ ಆದ್ರೆ ಯೂಸ್ ಆಗೋದೇ ಇಲ್ಲ. ಅದು 10 ಟೈಮ್ಸ್ ಬೇಕಾದ್ರೂ ಬರ್ಲಿ ಅವಕಾಶ, ನಾನ್ ಪ್ರಿಪೇರ್ ಆಗಿದ್ರೆ ಮಾತ್ರ ಆ ಅವಕಾಶ ಯೂಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಸರಿಯಾಗಿರೋ ಮಣ್ಣಲ್ಲಿ ಬೀಜ ಹಾಕಿದ್ರೆ ಮಾತ್ರ ಮೊಳಕೆ ಹೊಡೆಯುತ್ತೆ, ಗಿಡ ಆಗುತ್ತೆ, ಮರ ಆಗುತ್ತೆ, ಹಣ್ಣುಗಳನ್ನು ಕೂಡ ಕೊಡುತ್ತೆ. ಕರೆಕ್ಟ್? ಸೊ ನಮ್ಮ ಮಣ್ಣು ಅಂದ್ರೆ ನಮ್ಮ ಆಲೋಚನೆಗಳು, ನಮ್ಮ ತಲೆ, ನಮ್ ಥಾಟ್ ಪ್ರಪಂಚದ ಅತ್ಯಂತ ದೊಡ್ಡ ಆಸ್ತಿ ಎಲ್ಲಿದೆ ಅಂತ ಹೇಳಿದ್ರೆ 2 ಕಿವಿಗಳ ಮಧ್ಯದಲ್ಲಿದೆ ಅಂತ ಹೇಳ್ತಾರೆ. ಹೌದು, ಈ ಕಿವಿಗಳ ಮಧ್ಯದಲ್ಲಿರೋದಿದೆಯಲ್ಲ, ಇದೇ ತುಂಬಾ ದೊಡ್ಡ ಆಸ್ತಿ. ಪ್ರಪಂಚದ 85 ಶ್ರೀಮಂತರು ನೀವು ನೋಡ್ತಾ ಇದ್ರೆ, 85% ಶ್ರೀಮಂತರು ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ಫಸ್ಟ್ ಜನರೇಷನ್ ಮಿಲಿನಿಯರ್ಸ್. 100ಕ್ಕೆ 85 ಜನ ಕೋಟ್ಯಾಧೀಶರು ಫಸ್ಟ್ ಜನರೇಷನ್. ಗುಡ್ ನ್ಯೂಸ್ ಏನ್ ಗೊತ್ತಾ? ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಮಿಡಲ್ ಕ್ಲಾಸ್ಗಳು, ಲೋಯರ್ ಮಿಡಲ್ ಕ್ಲಾಸ್ಗಳು. ಲೈಫಲ್ಲಿ ಏನಾದ್ರೂ ಸಾಧಿಸ್ಬೇಕಂತ ಮೈಂಡ್ ಸೆಟ್ ಮಾಡ್ಕೊಂಡು ಹೊರಟ್ರೆ, ಯಾಕಂದ್ರೆ ಬೀಳೋಕೆ ಎಲ್ಲಿ ತನಕ ಬೀಳ್ತೀವಿ ಅಲ್ಲಿಂದನೇ ಬಂದಿರೋದಲ್ಲ. ಲೋಯರ್ ಮಿಡಲ್ ಕ್ಲಾಸ್ ಲೈಫ್ ಇಂದ ಬಂದಿರೋದಲ್ಲ. ಬಿದ್ರೆ ಎಲ್ಲಿ ತನಕ ಬೀಳ್ತೀವಿ ಅನ್ನೋ ಕೆಟ್ಟ ಹಠ, ಧೈರ್ಯ ಅವ್ರು ನುಗ್ಗಕ್ಕಾಗುತ್ತೆ, ಹಾರ್ಡ್ ವರ್ಕ್ ಮಾಡಕ್ಕಾಗಿದೆ, ಸಕ್ಸಸ್ ಅನ್ನ ಪಡ್ಕೊಳಕ್ಕಾಗಿದೆ. ಇವತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧಕರು ಸಿಗ್ತಾರೆ. ಅದ್ ಯಾವುದೇ ಕ್ಷೇತ್ರ ಇರ್ಬೋದು, ಸಿನಿಮಾ ಇರಬಹುದು, ರಾಜಕೀಯ ಇರಬಹುದು, ಹೋಟೆಲ್ ಇಂಡಸ್ಟ್ರಿಗಳು, ಯಾವ ಇಂಡಸ್ಟ್ರಿಯಲ್ಲೂ ಕೂಡ. ಆದ್ರೆ 100ಕ್ಕೆ 22% ಜನ ಕೋಟ್ಯಾಧೀಶರು ಇರೋದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಇದು ನಿಮ್ಮ ವಿಶೇಷ. ನೋಡ್ತಾ ಬನ್ನಿ, ಇಡೀ ವರ್ಲ್ಡ್ ನಮ್ ಕೈಲಿದೆ, ನಮ್ ಸ್ಮಾರ್ಟ್ ಫೋನ್ ನಮ್ ಕೈಲಿದೆ. ಹೈಯೆಸ್ಟ್ ಶ್ರೀಮಂತರನ್ನ ಪ್ರೊಡ್ಯೂಸ್ ಮಾಡಿರೋ ಇಂಡಸ್ಟ್ರಿ ಯಾವ್ದಂದ್ರೆ ಡೈರೆಕ್ಟ್ ಸೆಲ್ಲಿಂಗ್. ಗುಡ್ ನ್ಯೂಸ್ ಏನ್ ಗೊತ್ತಾ? ನಾವು ಆ ಇಂಡಸ್ಟ್ರಿಲಿ ಇದೀವಿ ಆಲ್ರೆಡಿ. ಇವತ್ತು ನಮ್ ಲೈಫ್ ಹೇಗ್ ಬೇಕಾದ್ರೂ ಇರಬಹುದು, ಏನ್ ಬೇಕಾದ್ರೂ ಆಗಿರ್ಬಹುದು. ಆದ್ರೆ ಇವತ್ತಿಂದ ನೀವು ನಿರ್ಧಾರ ಮಾಡಿದ್ರೆ ನಿಮ್ ಲೈಫ್ ಇನ್ನ 3 ವರ್ಷ, ಇನ್ನ 5 ವರ್ಷದಲ್ಲಿ ಹಿಸ್ಟ್ರಿಲಿ ಬರೆಯೋ ತರ ಆಗುತ್ತೆ. ಓಕೆ, ಹೇಗಾಗುತ್ತೆ ಗೊತ್ತಿಲ್ಲ. ಇವತ್ತಿನ ಸೆಷನ್ ನಲ್ಲಿ ಒಂದಷ್ಟು ಐಡಿಯಾಗಳು ನಿಮಗೆ ಸಿಗ್ಬಹುದು. ಇದೇ ಫೈನಲ್ ಸೆಷನ್, ಇಲ್ಲಿಂದಲೇ ಮಿರಾಕಲ್ ಆಗ್ಬಿಡುತ್ತೆ ಅಂತ ನಾನ್ ಗ್ಯಾರಂಟಿ ಕೊಡೋದಿಲ್ಲ. ಯಾಕೆ? ಈ ತರದ ಎಷ್ಟೋ ಸೆಷನ್ಸ್ಗಳು ನಿಮ್ ಜೀವನದಲ್ಲಿ ಬಂದಿರಬಹುದು. ಎಷ್ಟೋ ಜನರಿಗೆ ಇದೇ ಫೈನಲ್ ಕೂಡ ಆಗ್ಬಹುದು. ಇಲ್ಲಿಂದ ಆಗೋ ಮಿರಾಕಲ್ ಏನ್ ಬೇಕಾದ್ರೂ ಸೃಷ್ಟಿ ಮಾಡಬಹುದು. ನಾನು ಇವತ್ತೇನ್ ಮಾತಾಡಕ್ ಹೋಗ್ತಾ ಇದ್ದೀನಿ, ಆಲ್ರೆಡಿ ಪರ್ಫೆಕ್ಟ್ ಎಕ್ಸ್ಪರ್ಟ್ ಅನ್ನೋರ್ ಜೊತೆ ಅಲ್ಲ, 1% ನನ್ನ ಹತ್ರ ಕಡಿಮೆ ಇದೆ, ನಾನು ಏನಾದ್ರೂ ಫುಲ್ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅನ್ನೋರ್ ಜೊತೆ ನಾನು ಮಾತಾಡಕ್ ಇಷ್ಟಪಡ್ತೀನಿ. ನಿಮ್ಗೆ ಸ್ವಾಗತ, ಸುಸ್ವಾಗತ. ನನ್ನ ಸೀಕ್ರೆಟ್ಸ್ಗಳು, ನನ್ನ ಸಕ್ಸಸ್ ಸೀಕ್ರೆಟ್ಸ್ಗಳು ಜೊತೆಗೇನೆ ನನ್ನ ಪರಿಚಯನೂ ಕೂಡ ನಿಮ್ಗೆ ಮಾಡ್ತಾ ನನ್ನ ಈ ಒಂದು ಅರ್ಧ ಗಂಟೆ ಜರ್ನಿನ ನಿಮ್ ಜೊತೆ ಕಳಿಬೇಕಂತ ಅನ್ಕೊಂಡಿದೀನಿ. ನೀವೆಲ್ಲ ರೆಡಿ ಇದ್ದೀರಾ ಅಂತ ಭಾವಿಸ್ತಾ, ಜಾಸ್ತಿ ನಿಮ್ಮ ಹತ್ರ ಇಂಟ್ರಾಕ್ಷನ್ ತಗೊಳಲ್ಲ. ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು ಚಾಟ್ ಮಾಡ್ತಾ ಇರಿ. ಕ್ವಶನ್ ಅಂಡ್ ಆನ್ಸರ್ ಖಂಡಿತ ನಾವು ಮಾಡಬೇಕು.
ಬಟ್ ನಿಮ್ಮ ಅಪ್ಲೈನ್ ಥ್ರೂ ಖಂಡಿತ ನಾವು ಕ್ವಶನ್ ಅಂಡ್ ಆನ್ಸರ್ ಖಂಡಿತ ಮಾಡೋಣ. ನೆಕ್ಸ್ಟ್ ನಿಮ್ಮ ಗುಡ್ ನ್ಯೂಸ್ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ನಿಮ್ಗೋಸ್ಕರ ಡಿಸೈನ್ ಆಗಿದೆ. ಅಲ್ಲಿ ಕೂಡ ಮೀಟ್ ಆಗೋಣ, ಕ್ವಶನ್ಸ್ ಗಳಿಗೆ ಆನ್ಸರ್ ಕೊಡೋಣ. ಏನೇ ನಾನ್ ಕಾಸ್ ಆಗ್ತೀನಿ, ಏನೇ ಆಗಿದ್ರು ನಮ್ ಜೀವನದಲ್ಲಿ ಅದಕ್ಕೆ ನಾನೇ ಕಾರಣ ಅಂತ ತಗೊಂಡ್ರೆ ಈ ಒಂದು ಕಾರ್ಯಕ್ರಮ ನಿಮ್ಗೆ ಯೂಸ್ ಆಗುತ್ತೆ. ಸೊ ಶುರು ಮಾಡೋಣ ಹಾಗಾದ್ರೆ ನನ್ನ ಪರಿಚಯದ ಮೂಲಕ. ನನ್ನ ಪರಿಚಯ ತುಂಬಾ ಜನರಿಗೆ ಇರುತ್ತೆ, ಬಟ್ ಒಂದು ಸಾಂಪ್ರದಾಯಿಕವಾಗಿ ನಾನು ಪರಿಚಯ ಮಾಡ್ಕೊಳಕ್ ಇಷ್ಟಪಡ್ತೀನಿ ಅಲ್ವಾ. ಮಾಡ್ಕೊಳ್ಳೇಬೇಕು. ಓಕೆ, ಸೊ ಎಸ್, ನನ್ನ ಪರಿಚಯ. ಈ ಫೋಟೋ ನೋಡಿ, ಇದು ನಾನೇ. ಓಕೆ, ಒಂದು ಹಳ್ಳಿಲಿ ಒಬ್ಬ ಸ್ಟೂಡೆಂಟ್ ಆಗಿ ಲೈಫ್ ಅಲ್ಲಿ ಏನಾದ್ರು ಸಾಧಿಸ್ಬೇಕಂತ ಅನ್ಕೊಂಡಿರುವಂತ ಮನಸ್ಥಿತಿ, ಒಬ್ಬ ಬಡ ರೈತನ ಮಗ. ನಾನು ಓದಿದ್ದೆಲ್ಲ ನಮ್ಮ ಅಜ್ಜಿ ಮನೆಯಲ್ಲಿ, ನಮ್ಮ ಅಮ್ಮನ ತಾಯಿ ಮನೆಯಲ್ಲಿ. ಯಾಕೆ ಓದಿದೆ ಏನು ಅಂತ ಬೇರೆ ಒಂದು ಸ್ಟೋರಿ ಹೇಳ್ತೀನಿ ನಾನು ನಿಮಗೆ. SSLC ಪಾಸ್ ಆಗಿತ್ತು. ನಮ್ಮ ಅಪ್ಪನ ಹತ್ರ ಬಂದು ಹೇಳ್ಬೇಕು ಖುಷಿಯಲ್ಲಿ. ಬೆಳಿಗ್ಗೆ ನಮ್ಮ ಅಜ್ಜಿ ಊರಿಂದ 7:15 ಬಸ್ ಇರುತ್ತೆ. 9 ಗಂಟೆಗೆ ಬಂದೆ ನಮ್ಮ ಅಪ್ಪನ ಎದುರುಗಡೆ. 9 ಕಾಲಾಗಿತ್ತು ಬೆಳಿಗ್ಗೆ. ಆ ಸೀನ್ ಇನ್ನ ಕಣ್ಣಿಗೆ ಕಟ್ತಂಗಿದೆ ನನ್ನ ಲೈಫ್ ಅಲ್ಲಿ. ಅಪ್ಪಾಜಿ ನಂದು SSLC ಪಾಸ್ ಆಯ್ತು ಅಂತ ಖುಷಿಯಾಗಿ ಹೇಳ್ತಾ ಇತ್ತು. ಓ ಒಳ್ಳೇದು, ಸೂಪರ್, ನನ್ ಕಾಲೇಜಿಗೆ ಹೋಗ್ಬೇಕು ಅನ್ನೋ ಕ್ಯೂರಿಯಾಸಿಟಿಲಿದ್ದೆ. ನಮ್ಮ ಅಪ್ಪ ಹೇಳಿದ್ರು, ಒಳ್ಳೇದು, ನಾನು 5ನೇ ಕ್ಲಾಸ್ ಓದಿದ್ದೀನಿ, ನಿನ್ನ SSLC ತನಕ ಓದಿಸಿದೀನಿ, ನನ್ಕಿಂತ ಜಾಸ್ತಿ ಓದಿಸಿದೀನಿ, ಇನ್ಮೇಲೆ ನಿನ್ನನ್ನ ಓದ್ಸೋದಿಕ್ ಆಗೋದಿಲ್ಲ. ಎದೆ ಹೊಡೆದೋಯ್ತು, ಕಣ್ಣಲ್ಲಿ ನೀರ್ ಸ್ಟಾರ್ಟ್ ಆಗ್ಬಿಟ್ಟು ಸಡನ್ ಆಗಿ. ಯಾಕಂದ್ರೆ ಕಾಲೇಜ್ಗೆ ಹೋಗ್ಬೇಕನ್ನೋ ಕ್ಯೂರಿಯಾಸಿಟಿ ನಾನು ಇದ್ನಲ್ವಾ. ನಮ್ಮಮ್ಮ ಆಲ್ರೆಡಿ ಬೇರೆ ಮನೇಲಿ ಅಡಿಕೆ ಸುಲಿಯಕ್ ಹೋಗಿದ್ರು. ಕಣ್ಣಲ್ಲಿ ನೀರ್ ಹಾಕೊಂತಾನೆ ಅಲ್ಲಿ ಹೋದೆ. ತೋಟದ ಮಧ್ಯದಲ್ಲಿ ಅಲ್ಲೊಂದ್ ಮನೆ, ಅಲ್ಲಿ ಹೋದೆ. ಅಮ್ಮ, ಅಪ್ಪಾಜಿಂಗಂತೂ ಜೋರ್ ಧ್ವನಿಲಿ, ಅಪ್ಪಾಜಿಂಗಂತೂ ಕಾಲೇಜಿಗೆ ಹೋಗ್ಬೇಡ ಅಂತು, ನನ್ಗೆ ಓದ್ಸಕ್ ಆಗಲ್ಲ ಅಂತು. ನಮ್ಮಮ್ಮ ಹೇಳ್ತು, ಕಣ್ಣಲ್ಲಿ ಕಣ್ಣಿಟ್ಟು, ನೀನ್ ಓದ್ಬೇಕಂದ್ರೆ ಓದು. ಒಳಗಡೆ ಎಲ್ಲೋ ಒಂಚೂರು ಖುಷಿ. ನೀನ್ ಓದ್ಬೇಕಂದ್ರೆ ಓದು, ಅದಕ್ ಬೇಕಾಗಿರೋ ಸಂಪಾದನೆ ನೀನೇ ಮಾಡು. ಆ ಒಂದು ಕ್ಷಣ ಸ್ನೇಹಿತರೆ, ಇದು ನನ್ನ ಜೀವನ ಅನ್ನೋದು ಅರ್ಥ ಆಯ್ತು. ಇದು ನಮ್ಮ ಅಪ್ಪಂದಲ್ಲ, ಇದು ನಮ್ಮ ಅಮ್ಮಂದಲ್ಲ, ಇದು ನಂದು. ನಾನು ಯಾಕಷ್ಟೇ ಅಗ್ರೆಸಿವ್ ಅಂತ ನಾನು ನೋಡ್ಕೊಳ್ತಾ ಇದ್ದೆ, ಅದಕ್ಕೆ ಉತ್ತರ ನನಗೆ ರೀಸೆಂಟ್ ಆಗಿ ಸಿಕ್ತು. ಈ ಸ್ಟೋರಿ ನನಗೆ ರೀಸೆಂಟ್ ಆಗಿ ನೆನಪಾಗಿದ್ದು, ಯಾಕೆ ನಾನು ಅಷ್ಟೊಂದು ಅಗ್ರೆಸಿವ್ ಅಂತ. ಅವತ್ ನನಗೆ ಅರ್ಥ ಆಯ್ತು, ಇದು ನನ್ನ ಲೈಫು, ನಮ್ಮ ಅಪ್ಪಂದಲ್ಲ, ನಮ್ಮ ಅಮ್ಮಂದಲ್ಲ. ನಮ್ಮಪ್ಪ ನಮ್ಮಮ್ಮ ಸುಳ್ಳು ಹೇಳಿಲ್ಲ, ಅವ್ರು ಸತ್ಯ ಹೇಳಿದಾರೆ. ಅವ್ರ ಕೈಲಿ ಆಗಲ್ಲ, ಅವ್ರ ಕೈಲಿ ಮುಂದ್ ಓದ್ಸೋದಿಕ್ ಆಗೋದಿಲ್ಲ. ಏನ್ ಮಾಡ್ಬೇಕು ನಾನಂತ ನಮ್ಮ ಅಮ್ಮನ್ ಕೇಳ್ದೆ. ಇಲ್ಲಿ ಹೇಳ್ತೀನಿ, ಇವ್ರ ಜೊತೆ ಇವ್ರ ತೋಟದಲ್ಲಿ ಕೆಲಸ ಮಾಡು, ಬೇಸಿಗೆ ರಜದಲ್ಲಿ ದುಡ್ಡು ಸಂಪಾದನೆ ಮಾಡು, ಸೇವ್ ಮಾಡು, ಟ್ಯೂಷನ್ ಫೀಸ್ ಕಟ್ಟು, ಭಾನುವಾರ ಕೆಲಸ ಮಾಡು, ಸಂಪಾದನೆ ಮಾಡು, ಕಾಲೇಜಿಗೆ ಹೋಗು. 50 ರೂಪಾಯಿ ಸಿಕ್ಕರೆ ಸಾಕು ಭಾನುವಾರ. ಒಂದು ವಾರದ 6 ದಿನದ ಕಾಲೇಜ್ ಖರ್ಚಿಗಾಗತ್ತೆ. ಯಾಕಂದ್ರೆ ನಮ್ಮ ಮನೆಯಿಂದ ಕಾಲೇಜಿಗೆ ಹೋಗಕ್ಕೆ 4 ರೂಪಾಯಿ ಸಿ ಇತ್ತು ಅವಾಗ. ಅಂದ್ರೆ ಸಿ ಅಂದ್ರೆ ಹಾಫ್ ಚಾರ್ಜ್ ಅಂತ. 8 ರೂಪಾಯಿದಲ್ಲಿ 6 ದಿನ ಮುಗ್ದೋಗೋದು. ಇನ್ 2 ರೂಪಾಯಿ ಉಳಿತಿತ್ತು. ಆ 2 ರೂಪಾಯಿದಲ್ಲಿ ಒಂದ್ ಬಾಳೆಹಣ್ಣು ತಿನ್ನೋ ಕನ್ಸಿಟ್ಕೊಂಡಿದ್ದೆ ನಾನು ಶನಿವಾರ. ಬಟ್ ಒಂದ್ ಕನ್ಸಿತ್ತು, ಓದಿದ್ರೆ ಮಾತ್ರ ನನ್ನ ಲೈಫ್ ಚೇಂಜ್ ಆಗುತ್ತೆ, ನನ್ನ ಲೈಫ್ ಸಕ್ಸಸ್ ಆಗುತ್ತೆ ಅಂತ. ಅವಕಾಶಗಳಿಗೆ ಹುಡುಕ್ತಾ ಇದ್ದೆ. ಪಾರ್ಟ್ ಟೈಮ್, ಫ್ರೀ ಟೈಮ್ ಕಾಲೇಜಿಗೆ ಹೋಗ್ತಾ ಏನಾದ್ರು ಮಾಡ್ಬೇಕಂತ. BBM 3rd ಸೆಮ್ ಅಲ್ಲಿ ಇರುವಾಗ ನನಗೆ ಈ ಅವಕಾಶ ಸಿಕ್ತು. ನನ್ನ ಹೆಮ್ಮೆಯ, ನನ್ನ ಪ್ರೀತಿಯ ಮೋದಿ ಕೇರ್ ಅಪರ್ಚುನಿಟಿ. ನನ್ನ ಫ್ರೆಂಡ್ ಮೂಲಕ ಈ ಅವಕಾಶನ ಸ್ಟಾರ್ಟ್ ಮಾಡಿದೆ. ಪಾರ್ಟ್ ಟೈಮ್, ಫ್ರೀ ಟೈಮ್ ಶುರು ಮಾಡಿದೆ. 1,000 ಬಂದ್ರೆ ಸಾಕು ಕಾಲೇಜ್ ಖರ್ಚಿಗಾಗ್ಲಿ ಅಂತ ಶುರು ಮಾಡಿದವನು. ನನಗೆ ಟ್ರೈನಿಂಗ್, ಮೀಟಿಂಗ್ ಕಂಟಿನ್ಯೂ. ತಿಂಗಳಲ್ಲಿ 2-3 ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿ ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಆ ಒಂದು ಕನ್ಸಿದ್ದಂತ ವ್ಯಕ್ತಿ ಜಸ್ಟ್ 1,000ಕ್ಕೋಸ್ಕರ ಈ ಒಂದು ಸಿಸ್ಟಮ್ ಒಳಗಡೆ ಬಂದವನು. ಇವತ್ತು ಮೋದಿ ಕೇರ್ ಮೂಲಕ, ಇಲ್ಲಿ ನೋಡಿ ನನ್ನ ಮನೆ ಬೋರ್ಡ್ ಮೋದಿ ಕೇರ್ ಮೂಲಕ ನಾನು ಎಲ್ಲ ಡ್ರೀಮ್ಸು ಅಚೀವ್ ಮಾಡಿದ್ದೀನಿ. ನನ್ನ ಮನೆ ಆಗಿದೆ, ನನ್ನ ಕಾರು, ನನ್ನ ಲೈಫ್ ಬ್ಯೂಟಿಫುಲ್ ಆಗಿದೆ. ನನ್ನ ಲೈಫ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನೀವು ಯೋಚನೆ ಮಾಡಿ, ಒಂದು ಚಿಕ್ಕ ಹಳ್ಳಿಯಲ್ಲಿ ಬೆನ್ ಮೇಲ್ ಬ್ಯಾಗ್ ಇಟ್ಕೊಂಡು, ಕನಸಿಟ್ಕೊಂಡು, ಯಾವುದೇ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ, ಜಸ್ಟ್ ನಂಬಿಕೆ, ನನ್ನ ಕನಸು, ನಮ್ಮ ಅಪ್ಲೈನ್ ಕೊಟ್ಟಂತ ಸಿಸ್ಟಮ್ ಜಸ್ಟ್ ಫಾಲೋ ಮಾಡ್ತಾ ಬಂದಿದ್ದಕ್ಕೆ ನಾನು ನಿಮ್ಮ ಎದುರುಗಡೆ ಇವತ್ತು ಸಾಕ್ಷಿಯಾಗಿದ್ದೀನಿ. ಇದನ್ನ ನೀವು ಸ್ಕ್ರೀನ್ ಶಾಟ್ ಮಾಡ್ಕೋಬಹುದು. ನಾನು ನಿಮ್ಮ ಎದುರುಗಡೆ ಸಾಕ್ಷಿಯಾಗಿ ನಿಂತಿದ್ದೀನಿ. ನೀವು ಇದನ್ನ ಸ್ಫೂರ್ತಿಯಾಗಿ ತಗೊಂಡ್ರೆ ನೀವು ಮುಂದೊಂದು ಇದನ್ನ ಬೇರೆಯವ್ರಿಗೆ ಸಾಕ್ಷಿ ಆಗಬಹುದು. ಓಕೆ, ಸೊ ಎಸ್, ವೆಲ್ಕಮ್ ನಿಮ್ಮೆಲ್ರಿಗೂ ಕೂಡ ಇವತ್ತಿನ ಸೆಷನ್ಗೆ. ಎಷ್ಟು ಜನರಿಗೆ ನನ್ನ ಜೀವನ ಇನ್ಸ್ಪೈರ್ ಆಯ್ತು? ನೀವು ಬೇರೆಯವ್ರಿಗೆ ಇನ್ಸ್ಪೈರ್ ಆಗೇ ಆಗ್ತೀರಾ ಮುಂದಿನ
ದಿನಗಳಲ್ಲಿ ಡೆಫಿನೆಟ್ಲಿ. ಯಾಕೆಂದ್ರೆ ನಮ್ ಸರ್ ಯಾವಾಗ್ಲೂ ಹೇಳೋರು, ಪ್ರತಿಭಾವಂತರು ಮಾತ್ರ ಪ್ರತಿಭೆನ ಗುರುತಿಸ್ತಾರೆ ಅಂತ. ನಿಜವಾಗ್ಲೂ ಸಾಧಕರು ಮಾತ್ರ ಸಾಧಕರನ್ನ ಗುರುತಿಸಕ್ ಸಾಧ್ಯ. ನೀವೇನಾದ್ರೂ ಮುಂದೊಂದು ದಿನ ಸಾಧನೆ ಮಾಡ್ತೀರಾ ಅನ್ನೋದಾದ್ರೆ ಇವತ್ತು ಇನ್ನೊಬ್ರು ಸಾಧನೆಯನ್ನ ಗುರುತಿಸ್ತೀರಾ. ಓಕೆ, ಸೊ ಎಸ್, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಸೊ ಸೆಷನ್ ಅನ್ನ ಶುರು ಮಾಡೋಣ. ಇವತ್ತು ನಾನ್ ನಿಮ್ಗೆ ಹೇಳ್ಕೊಡ್ತಿರೋ ವಿಚಾರಗಳು ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನೀವು ಜಸ್ಟ್ ಪೆನ್ನು ಡೈರಿ ತಗೊಂಡು ಏನೂ ಡಿಸ್ಟ್ರಕ್ಷನ್ಸ್ ಇಲ್ಲದೆ ಕೂತ್ಕೊಂಡು ಬರ್ಕೊಳ್ಳಿ. ಗೊತ್ತಾಗಿಲ್ಲ ಅಂತ ಏನೂ ಇರೋದಿಲ್ಲ, ಬಹಳ ಸಿಂಪಲ್ ಆಗಿ ನಿಮ್ಗೆ ರೀಚ್ ಮಾಡ್ತೀನಿ. ಅದನ್ನ ಅಕ್ಸೆಪ್ಟ್ ಮಾಡಿ ಮುಂದೋಗೋ ಪ್ರಯತ್ನ ಪಡಿ. ಓಕೆ, ಸೊ ಶುರು ಮಾಡೋಣ ಹಾಗಾದ್ರೆ. ನಾನು ಇದನ್ನ ಮೈಂಡ್ ಮ್ಯಾಪ್ ಅಂತ ಒಂದು ಯೂಸ್ ಮಾಡ್ಕೊಂಡು ನಾನು ಶೇರ್ ಮಾಡ್ತೀನಿ. ಸೊ ನನ್ನ ಗೇಮ್ ಏನು ನಿಮಗೆ ಅಂದ್ರೆ ನಿಮ್ಮ ವೆಲ್ತ್ ಕ್ರಿಯೇಷನ್. ನೀವೆಲ್ಲರೂ ಕೂಡ ಐಶ್ವರ್ಯವಂತರಾಗ್ಬೇಕು. ಈ ಒಂದು ಅಪರ್ಚುನಿಟಿ, ಮೋದಿ ಕೇರ್ ಅನ್ನೋದು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತೀವಿ ನಾವು. ಎಲ್ಲರೂ ಮೈಂಡ್ ಸೆಟ್ ಮಾಡಿದ ಅದೇ, ಮೋದಿ ಕೇರ್ನ ಅವಕಾಶನೇ ಕಾಮಧೇನು ಕಲ್ಪವೃಕ್ಷ. ಏನಿದು ಕಾಮಧೇನು, ಏನಿದು ಕಲ್ಪವೃಕ್ಷ ಅಂದ್ರೆ, ಕಲ್ಪವೃಕ್ಷ ಒಂದ್ ಕಡೆ ಇರ್ತದೆ, ಏನ್ ಬೇಕಾದ್ರೂ ಕೊಡುತ್ತೆ. ಕಾಮಧೇನು ನೀನ್ ಕರೆದ ಕಡೆ ಬರ್ತದೆ, ನೀನ್ ಏನ್ ಬೇಕಾದ್ರೂ ಕೊಡುತ್ತೆ. ಹೌದಲ್ವಾ? ಮೋದಿ ಕೇರ್ ಅದೇ, ನಿಮ್ಗೆ ಏನ್ ಬೇಕಾದ್ರೂ ಕೊಡುವಂತ ಅವಕಾಶ. ಸಾಮಾನ್ಯ ಮಿಡಲ್ ಕ್ಲಾಸ್ ಯಾರೆಲ್ಲ ಇದೀರಿ, ನಿಮಗಿದು ಬ್ಯೂಟಿಫುಲ್ ಅಪರ್ಚುನಿಟಿ. ಇವತ್ತು ನಿಮ್ ಲೈಫ್ ಹೇಳದ್ನಲ್ವಾ, ಹೇಗ್ ಬೇಕಾದ್ರೂ ಇರ್ಲಿ, ಕೇವಲ ಊಟ ತಿಂಡಿ ಬದುಕಕ್ಕೋಸ್ಕರ ಕಷ್ಟ ಪಡೋದಾದ್ರೆ ಈ ಅವಕಾಶ ನಿಮಗೆ ಸೂಟ್ ಆಗೋದಿಲ್ಲ. ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕಂತ ಹೊರಟ್ರೆ ಖಂಡಿತ ಈ ಅವಕಾಶ ನಿಮಗೆ ಸೂಟ್ ಆಗುತ್ತೆ. ಓಕೆ, ಸೊ ಎಸ್, ನಾನ್ ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ ವಿಡಿಯೋದಲ್ಲಿ ನಾನು ಏನ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಅಂತ. ಸೊ ಇದೇ ನಾನ್ ನಿಮ್ಗೆ ಹೇಳ್ಕೊಡಕ್ ಹೋಗ್ತಿರೋದು. 4 ಮನಸ್ಸಿನ ಸ್ಥಿತಿಗಳು, 3 ಕಂಟ್ರೋಲ್ಗಳು, 2 ಕ್ರಿಯೆಗಳು, 1 ಉದ್ದೇಶ. ಓಕೆ, ಸೊ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಕನೆಕ್ಟ್ ಮಾಡ್ತೀನಿ, ಇನ್ನು ಹೆಚ್ಚು ಡೀಪ್ ಆಗಿ ನಾನು ನಿಮಗೆ ಕನೆಕ್ಟ್ ಮಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಮೊದಲನೇದು 4 ಸ್ಟೇಟ್ ಆಫ್ ಮೈಂಡ್, 4 ಮನಸ್ಸಿನ ಸ್ಥಿತಿಗಳು ನೋಡ್ತಾ ಹೋಗ್ರಿ. ಅನ್ಕಾನ್ಶಿಯಸ್ ಮೈಂಡ್, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್. ಓಕೆ, ಸೊ ಮೊದಲು ನಾವು ಅನ್ಕಾನ್ಶಿಯಸ್ ಮೈಂಡ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಅನ್ಕಾನ್ಶಿಯಸ್ ಮೈಂಡ್? ಈ ICU ದಲ್ಲಿ ಇರ್ತಾರಲ್ಲ, ಅನ್ಕಾನ್ಶಿಯಸ್ ಅಲ್ಲಿ ಇದಾರೆ, ಇನ್ನೂ ಪ್ರಜ್ಞೆ ಬಂದಿಲ್ಲ, ಇದಾರೆ, ಈಗ್ಲೋ ಆಗ್ಲೋ ಗೊತ್ತಿಲ್ಲ ಅಂತೀವಲ್ಲ, ಆ ತರನಾ ಸರ್? ಒಂಥರ ಆ ತರಾನೇ, ಬಟ್ ನಾವ್ ಹೆಂಗ್ ತಗೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ನಾವ್ ಹೆಂಗ್ ತಗೊಂತೀವಿ ಅಂತ ನಾವೇ ಡಿಸೈಡ್ ಮಾಡ್ಬೇಕು. ಇದು ಹೇಗಿರುತ್ತೆ ಅಂದ್ರೆ, ಅನ್ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ ಇರುತ್ತಾ, ಒಂದ್ ಸೆಕೆಂಡ್, ಪ್ರಜ್ಞೆ ಇರುತ್ತಾ? ಇರುತ್ತೆ ಅಂತ ಗೊತ್ತಿದ್ಯಾ? ಇಲ್ಲ. ಆ ತರದೊಂದು ಸ್ಥಿತಿ ಪ್ರಪಂಚದಲ್ಲಿ ಸಾಕಷ್ಟು ಜನ, 100ಕ್ಕೆ 95% ಜನ ಇದ್ರು, ಇವಾಗ ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ಮೋದಿ ಕೇರ್ ಬಂತಲ್ವಾ, ತುಂಬಾ ಜನರ ಲೈಫ್ ಚೇಂಜ್ ಆಗಿದೆ. ಹೇಗಿರುತ್ತೆ ಅಂತ ಹೇಳಿದ್ರೆ, ಏನ್ ಆಗ್ತಾ ಇದೆ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಕನಸಿದ್ಯಾ, ಏನು ಇಲ್ಲ, ಒಂದಷ್ಟು ಫಿಯರ್, ಡೌಟ್, ಓಲ್ಡ್ ಹ್ಯಾಬಿಟ್, ಇಷ್ಟು ವರ್ಷ ಹೆಂಗ್ ಮಾಡ್ಕೊ ಬಂದಿದ್ದು ಅದೇ ಅಭ್ಯಾಸಗಳು, ನೆಗೆಟಿವ್ ಬಿಲೀಫ್ಗಳು, ಇಷ್ಟು ವರ್ಷ ಏನ್ ನಮ್ಗೆ ಗೊತ್ತಿಲ್ಲ, ಆಟೋ ಬಿಹೇವಿಯರ್, ಬೆಳಿಗ್ಗೆ ತಿಂಡಿ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿ ಊಟ, ಎಲ್ಲ ಇದೇ ತರ ಮನಸ್ಥಿತಿ. ನಿನ್ ಸ್ವಲ್ಪ ಭಯ ಇದೆ ಅಂದ್ರೆ, ಇಲ್ಲ ಸರ್ ನನ್ಗೆಲ್ಲಿದೆ ಭಯ, ನಾನ್ ಭಯ ಪಡಲ್ಲ ಸರ್. ಸ್ವಲ್ಪ ಕೋಪ ಮಾಡ್ಕೊಂತೀರ ನೀವು, ನನ್ಗೆಲ್ ಸರ್ ಕೋಪ ರೈಸ್ ಆಗ್ತಾ ಇರ್ತದೆ. ನೀವ್ ಯಾರೋ ನಿಮ್ ಸುತ್ತಮುತ್ತ ಏನೋ ಹೇಳ್ತಾ ಇದ್ದಾರೆ, ನಿಮ್ಮ ಅಪ್ಪ ಅಮ್ಮ, ನಿಮ್ ಟೀಚರ್ಸ್, ನಿಮ್ಮ ಏನೋ ನಿಮ್ ಜೊತೆಗಿದ್ದವ್ರು ಏನೋ ಹೇಳ್ತಿದ್ದಾರೆ, ನೋಡು ಇದು ನಿಂದಿದೆ, ಸ್ವಲ್ಪ ಬದಲಾಯಿಸ್ಕೊಬೇಕಣೋ. ಸಡನ್ ರಿಯಾಕ್ಟ್, ನಾನಂಗಿಲ್ರಿ, ನೀವ್ ಹೆಂಗ್ ಅನ್ಕೊಂಡ್ರಿ ನೀವು? ಸ್ನೇಹಿತರೆ, ನಿಮ್ ಕಡೆ ಯಾರೋ ಬೆರಳು ಮಾಡಿ ನೀವ್ ಇದು ಅಂತ ತೋರಿಸ್ತಾ ಇದ್ದಾರೆ ಅಂದ್ರೆ, ಫಸ್ಟ್ ಏನ್ ಮಾಡಿ ಗೊತ್ತಾ, ಅಕ್ಸೆಪ್ಟ್ ಮಾಡಿ. ಏನು, ಹೌದಾ ನಾನು ಹಿಂಗಿದ್ದೀನ, ಓಕೆ, ಸೊ ನಂಗೆ ಸ್ವಲ್ಪ ನನ್ನ ಅಪ್ಲೈನ್, ನನ್ಗೆ ಬೇಸಿಕ್ ಲೆವೆಲ್ ಅಲ್ಲಿ ನಾನು ಕೂಡ ನಿಮ್ ತರ ಇದ್ದವನು, ಈ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಇದ್ದವನೇ. ಓಕೆ, ಹಂಗೇನಾದ್ರು ನಮ್ಮ ಅಪ್ಲೈನ್ ಹೇಳ್ಬಿಟ್ರೆ, ನೀನ್ ಹಿಂಗೆ ಅಂದ್ಬಿಟ್ರೆ, ಸರ್ ಯಾವ ಟೈಮಲ್ಲಿ ನಾನು ಹಂಗಿದ್ದೀನಿ, ಏನ್ ಘಟನೆ ನನ್ಗೊಂದ್ ಸ್ವಲ್ಪ ಹೇಳಿ ಸರ್ ಅಂತ ನಮ್ಮ ಅಪ್ಲೈನಿಗೆ ನಾನು ಕೇಳ್ತಾ ಇದ್ದೆ. ತುಂಬಾ ಸರಿ ನೀವು ಕೇಳಿದ್ರೆ ಎಲ್ಲೋ ಗೊತ್ತಿಲ್ಲ, ಬಟ್ ನಾನು ನಮ್ಮ ಅಪ್ಲೈನ್ ಗಳಿಗೆ ಹೈಯೆಸ್ಟ್ ಕ್ರಾಸ್ ಚೆಕ್ ಮಾಡಿದ್ದೆ ಏನ್ ಗೊತ್ತಾ, ನಾನ್ ಮಾಡ್ತಾ ಇರೋದು ಹೆಂಗಿದೆ, ಸರಿ ಇದೆಯಾ, ಇದು ವರ್ಕ್ ಆಗತ್ತಾ, ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಹೇಳಿ ನಾನು ತಿದ್ಕೊಂತೀನಿ. ಈ ಮನಸ್ಥಿತಿ ಬರೋದಿದೆಯಲ್ಲ, ಅದು ಈಸಿ ಅಲ್ಲ. ನಾವೆಲ್ಲ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್, ಹೆಂಗ್ ಗೊತ್ತಾ, ನಾನು ಯಾವಾಗ್ಲೂ ನನ್ನ ಟೀಮಲ್ಲಿ ಹೇಳ್ತಿರ್ತೇನೆ, ಗೊತ್ತಿಲ್ಲ ಎಂಟೈರ್ ಕರ್ನಾಟಕಕ್ಕೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಈ ಮಾತನ್ನ ನೀವ್ ಹೆಂಗ್ ರಿಸೀವ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಮ್ ಲೀಡರ್ಗಳು ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮನೇಲಿ ಹೋದ್ರೆ, ಇವಾಗ ಎಲ್ರ ಮನೆಯಲ್ಲೂ ಇದೆ,
ಅವಾಗ ನಾನು ಹೇಳ್ತಾ ಇದ್ದೆ 10 ವರ್ಷ ಕೆಳಗಡೆ. ಮನೇಲಿ ಹೋದ್ರೆ ಕರೆಕ್ಟ್ ಆಗಿ ಅಕ್ಕಿ ಬೇಳೆ ಇರಲ್ಲ, ದೊಡ್ಡ ಮಾತಾಡ್ತೀವಿ. ಪೇಂಟ್ ಹೊಡೆದು ಸುಣ್ಣ ಬಣ್ಣ ಹೊಡೆದು ಮನೆಗೆ 10 ವರ್ಷ 15 ವರ್ಷ ಆಗಿರುತ್ತೆ, ಬರೀ ಮಾತಾಡ್ತೀವಿ. ಓಕೆ, ಈ ಸ್ಥಿತಿನ ನಾವು ನೋಡ್ಕೊಳ್ಬೇಕು. ಇದು ಪ್ರಜ್ಞೆ ಇಲ್ದಿರೋ ಸ್ಥಿತಿ. ನಾವು ಮಾತಾಡ್ತಾ ಇರ್ತೀವಿ, ಜನರ ಎದುರುಗಡೆ ಕೊಚ್ಕೊಂತಿರ್ತೀವಿ ನಮ್ ಬಗ್ಗೆ ನಾವು. ಬಟ್ ರಿಯಾಲಿಟಿಲಿ ನೋಡಿದ್ರೆ ಅದೇನು ಇರೋದಿಲ್ಲ. ನಾವೇನಾದ್ರೂ ಇದನ್ನ ಒಪ್ಕೊಂಡ್ಬಿಟ್ರೆ, ಹೌದು ನನಗೆ ಭಯ ಇದೆ, ನನಗೆ ಡೌಟ್ ಇದೆ ನನ್ ಬಗ್ಗೆ, ಸಮಾಜದ ಬಗ್ಗೆ, ಸಿಸ್ಟಮ್ ಬಗ್ಗೆ. ನೋಡಿ, ನಾನು ಕೂಡ ಇದನ್ನ ಫೀಲ್ ಮಾಡಿದ್ದೀನಿ, ನೀವು ಕೂಡ ಫೀಲ್ ಮಾಡಿರಬಹುದು. ಟ್ರೈನಿಂಗ್ ಗಳಲ್ಲಿ ದೊಡ್ಡ ಮಾತಾಡ್ತಾರೆ ನಮ್ ಲೀಡರ್ಸ್ಗಳು, ಹಿಂಗ್ ಮಾಡಿ ಹಂಗ್ ಮಾಡಿ ಹಂಗಾಗಿ ಹಿಂಗಾಗಿ ಅಂತ. ಒಬ್ಬ ಮಿಡಲ್ ಕ್ಲಾಸ್ ಮೈಂಡಿಗೆ ಏನ್ ಬರುತ್ತೆ? ಡೌಟ್ ತಾನೆ. ಇದೆಲ್ಲ ಎಲ್ಲಾಗುತ್ತೆ, ಇದೆಲ್ಲ ಏನಾಗುತ್ತೆ, ಇದೆಲ್ಲ ಸಾಧ್ಯನಾ? ಸರ್ಗಳಲ್ಲಿ ಮೇಲೆ ಹೇಳ್ತಾ ಇದ್ರು ಕೂಡ ನಾವು ಒಳಗಡೆ ಕೂತ್ಕೊಂಡು, ಸೀಟ್ ಮೇಲೆ ಕೂತ್ಕೊಂಡು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ. ಈ ತರ ನಮ್ ಮೈಂಡ್ ಸೆಟ್ ಇದೆ ಅಂದ್ರೆ ನಾವ್ ಅನ್ಕೋಬೇಕು, ನಾವು ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೀವಿ. ನಾವ್ ಯಾವಾಗ ಇದನ್ನ ಅಕ್ಸೆಪ್ಟ್ ಮಾಡ್ತೀವಿ, ನಾವ್ ಮುಂದ್ ಹೋಗಕ್ ಆಗುತ್ತೆ. ಸ್ನೇಹಿತರೆ, ನಾನ್ ನಿಮ್ಗೆ ಸುಮ್ನೆ ನಿಮ್ ಮೇಲೊಂದು ಆರೋಪ ಹೊರಿಸಿ ಮುಂದ್ ಹೋಗಕ್ ರೆಡಿ ಇಲ್ಲ. ನಾನು ನಿಮ್ಮನ್ನ ಅದ್ಭುತವಾಗಿ ಕನೆಕ್ಟ್ ನಾನ್ ನಿಮಗೆ ಕೊಡ್ತೀನಿ ಇವತ್ತು. ಸೊ ಜೀವನ ಹೆಂಗಿದೆ ನೋಡಕ್ ಹೋಗ್ಬೇಡಿ, ಮುಂದೆ ಏನಾಗ್ಬೇಕು ನೋಡಿ. ಮೈಂಡ್ ಸೆಟ್ ಹೆಂಗಾಗಿದೆ ಅಂದ್ರೆ, ಸೆಲ್ಲಿಂಗ್ ಅಂದ್ರೆ ಹಾರ್ಡ್, ಟೀಮ್ ವರ್ಕ್ ಅಂದ್ರೆ ಆಗೋದೇ ಇಲ್ಲ, ಟೀಮ್ ಬೆಳೆಯೋಕ್ ಆಗೋದೇ ಇಲ್ಲ. ಇದೆಲ್ಲ ನಿಮ್ಮ ಮೈಂಡ್ ಅನ್ಕಾನ್ಶಿಯಸ್ ಅಲ್ಲಿ ನೀವು ಅನ್ಕೊಳ್ತಾ ಇರೋದು. ನಿಮಗೆ ಕಾನ್ಶಿಯಸ್ ಅಲ್ಲಿ ಅಲ್ಲ, ಅನ್ಕಾನ್ಶಿಯಸ್, ಅನಭಿಜ್ಞ ಮನಸ್ಸು ಅಂತ ಕರಿತೀವಿ ನಾವು. ನೀವು ಇಲ್ಲಿಂದ 2ನೇ ಲೆವೆಲ್ಗೆ ಬಂದ್ರೆ ಈ ಕಾನ್ಶಿಯಸ್ ಮೈಂಡ್ ಅಂದ್ರೆ ಜಾಗೃತ ಮನಸ್ಸು. ಇದನ್ನ ನಾನು ಹೇಳ್ಬೇಕಂದ್ರೆ ನಮ್ ಸ್ಕೂಲ್ ಡೇಸ್ ನೆನ್ಸ್ಕೊಂತೀನಿ. ಈ ಗಟ್ಟು ಹೊಡ್ಕೊಂಡ್ ಬರಕ್ ಹೇಳ್ತಿದ್ರು. ನೀವ್ ಯಾರಾದ್ರೂ ಸ್ಕೂಲಲ್ಲಿ ಇರುವಾಗ ಗೊತ್ತಿರ್ಬೋದು ನಿಮಗೆ, ಪದ್ಯ ಗಟ್ಟೊಡ್ಕೊಂಡ್ ಬಂದು ಹೇಳ್ಬೇಕು. ಯಾಕೆ ಗಟ್ಟೊಡಿಬೇಕು? ಸಾರಿ, ಯಾಕೆ ಗಟ್ಟೊಡಿಬೇಕು? 10 ಸರಿ ಗಟ್ಟೊಡೆದ್ರೆ 11 ಸರಿ ನಮಗ್ ಬರ್ತದೆ. ಪ್ರಜ್ಞಾಪೂರ್ವಕವಾಗಿ ನಾವ್ ಏನ್ ಮಾಡ್ತಾ ಇರ್ತೀವಿ, ಒಂದಲ್ಲ ಒಂದ್ ಇದನ್ನ ನಮ್ಮ ಮೈಂಡ್ ರಿಸೀವ್ ಮಾಡುತ್ತೆ. ಈ ಸೂಕ್ಷ್ಮ ಮನಸ್ಸು ನಿಮ್ಗೆ ಪ್ರಜ್ಞಾಪೂರ್ವಕ ಮನಸ್ಸು ಬರ್ಬೇಕು, ಕಾನ್ಶಿಯಸ್ ಮೈಂಡ್ ನಿಮಗ್ ಬರ್ಬೇಕು ಅಂದ್ರೆ, ನನ್ ಪ್ರಕಾರ ಈ ಸೂಕ್ಷ್ಮ ಮನಸ್ಸು ಜಾಗೃತ ಆಗ್ಬೇಕಂದ್ರೆ ನೀವು ಗಟ್ಟೊಡಿಬೇಕು ಅಂತ ನಾನು ಹೇಳ್ತೀನಿ. ನೀವು ಏನ್ ಕೇಳ್ತಾ ಇದ್ರು ಅದನ್ನ ಪದೇ ನಾನು ಹೇಳಿದ್ದನ್ನ ಯೂಟ್ಯೂಬ್ ನೋಡ್ತೀರಿ, ಪಾಸ್ ಮಾಡ್ತೀರಿ, ಹಂಗ್ ಮಾಡಬಾರ್ದು. ಯೂಟ್ಯೂಬ್ ನೋಡಿ ರಿಪೀಟ್ ಅದನ್ನ ನೀವ್ ಹೇಳೋ ತರ ಆಗ್ಬೇಕು, ಅವಾಗ ಅದು ಸೂಪರ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ಜಾಗೃತ ಮನಸ್ಸಲ್ಲಿ ನಿಮ್ಮ ನಿರ್ಧಾರಗಳು ಕಂಪ್ಲೀಟ್ ಆಗಿರುತ್ತೆ. ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ನಿಮ್ಮ ಕನಸುಗಳು ನಿಮಗೆ ಕ್ಲಿಯರ್ ಆಗಿರುತ್ತೆ, ನಿಮ್ಮ ಗೋಲ್ಗಳು ಅದಕ್ಕೊಂದು ಡೇಟ್ ಇರುತ್ತೆ, ಪ್ಲಾನಿಂಗ್ ಕ್ಲಿಯರ್ ಆಗಿರುತ್ತೆ, ಡೈಲಿ ಆಕ್ಷನ್ ನೀವು ಮಾಡ್ತಾ ಇರ್ತೀರಿ. ಯಾವಾಗ ನೀವು ಜಾಗೃತ ಮನಸ್ಸಲ್ಲಿ ಕನೆಕ್ಟ್ ಆಗ್ತೀರಿ, ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ತೀರಿ, ಎವ್ರಿ ಡೇ ನೀವು ಆಕ್ಷನ್ ಮಾಡ್ತೀರಿ, ಎವ್ರಿ ಡೇ. ಸೊ ನಂದೊಂದು ಕಮ್ಯುನಿಕೇಶನ್ ಇದೆ, ನಿಮ್ಗೆ ಇದನ್ನ ಕ್ಲೋಸಿಂಗ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ನೀವು 1 ಕೋಟಿ ಸಂಪಾದಿಸ್ಬೇಕು. ಇಲ್ಲಿರೋ ಪ್ರತಿಯೊಬ್ರು ಕೂಡ ಇವತ್ತು ಜಾಯಿನ್ ಆದ್ರೂ ಕೂಡ ನೀವು 1 ಕೋಟಿ ಕನ್ಸಿಟ್ಕೊಬೇಕು. ಮೋದಿ ಕೆರಲ್ಲಿ ನಾನು 1 ಕೋಟಿ ಸಂಪಾದಿಸ್ತೀನಿ. ನಾವು ಈ ತರ ಕನಸಿರೋದಕ್ಕೇನೆ ಇಲ್ಲಿ ತನಕ ಮೋದಿ ಕೆಲ್ ಇರಕ್ಕಾಗಿದೆ, ಬೆಳೆಯಕ್ಕಾಗಿದೆ. ನೀವು ಕನ್ಸಿಟ್ಕೊಬೇಕು 1 ಕೋಟಿ. ಅದು ಕೂಡ 18 ತಿಂಗಳಲ್ಲಿ ಅಚೀವ್ ಮಾಡ್ಬೋದು. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗಾಗುತ್ತೆ ಅಂತ. ಅದಕ್ಕಿಂತ ಮೊದಲು ನಾನು ನಿಮಗೆ ಕನೆಕ್ಟ್ ಮಾಡ್ತೀನಿ. ನೀವು ಎವ್ರಿ ಡೇ ಮಾಡ್ಬೇಕಾಗಿರೋದು ಇದಕ್ಕೇನೆ. ಓಕೆ, ನಿರ್ಧಾರ ಮಾಡ್ರಿ, ಗೋಲ್ ಸೆಟ್ ಮಾಡ್ರಿ, ಪ್ಲಾನಿಂಗ್. ಇದೆಲ್ಲ ಇರೋದು ಸೂಕ್ಷ್ಮ ಮನಸ್ಸು, ಜಾಗೃತಗೊಂಡ ಮನಸ್ಸಲ್ಲಿ ಮಾತ್ರ. ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದು ಯಾವ್ದು ಇರಲ್ಲ. ನಿಮ್ಗೆ ಏನಾದ್ರೂ ಇದು ಕನೆಕ್ಟ್ ಆಗ್ತಿದೆ ಅಂದ್ರೆ ನಿಮ್ಮ ಮನಸ್ಸು ಜಾಗೃತಗೊಂಡಿದೆ. 2ನೇ ಹಂತಕ್ಕೆ ಹೋಗಿದ್ರಿ. ಇದು 1ನೇ ಹಂತದಿಂದ 2ನೇ ಹಂತಕ್ಕೆ ಶಿಫ್ಟ್ ಆಗಿದ್ರಿ. ಗುಡ್ ನ್ಯೂಸ್ ಏನ್ ಗೊತ್ತಾ? ನಮ್ ಮೋದಿ ಕೇರಲ್ ಜಾಯಿನ್ ಆಗೋರು ಇವ್ರುಗಳು ಮಾತ್ರ. ನಾವು ನಿಮಗೋಸ್ಕರ ಒಂದು ಜೋರ್ ಚಪ್ಪಾಳೆ. ನಮ್ ಮೋದಿ ಕೇರಲ್ ಜಾಯಿನ್ ಆಗ್ತಾರೆ ಅಂದ್ರೆ ಈ ಮನಸ್ಥಿತಿ ಇರೋರು. ಇವ್ರು ಜಾಯಿನ್ ಆದ್ರೂ ಕೂಡ ಇರೋದಿಲ್ಲ, ಯಾರ್ದೋ ಫೋರ್ಸಿಗೆ ಜಾಯಿನ್ ಆಗ್ಬಹುದು, ಬಟ್ ರಿಯಲ್ ಇರೋದು ಇವ್ರೇನೆ. ಓಕೆ, ಸೊ 3ನೇ ಹಂತಕ್ಕೆ ಹೋಗೋಣ. ಇದು ಸಬ್ ಕಾನ್ಶಿಯಸ್ ಮೈಂಡ್. ಇದು ಹೆಂಗೆ ಅಂದ್ರೆ, ನೀವು ಗಟ್ಟೊಡಿತೀರಿ, ಬರೀತೀರಿ, ಹೋಮ್ವರ್ಕ್ ಮಾಡ್ತೀರಿ. ಸ್ಕೂಲ್ ನಾನ್ ಸ್ಟೂಡೆಂಟ್ ಆಗಿ ಜಾಯಿನ್ ಆಗಿರೋದ್ರಿಂದ ಅದನ್ನ ನಾನು ಕನೆಕ್ಟ್ ಮಾಡಕ್ ಇಷ್ಟಪಡ್ತೀನಿ. ಗಟ್ಟೊಡಿತೀರಿ, ಬರೀತೀರಿ. ಸ್ಕೂಲಲ್ಲಿ ಇರುವಾಗ ಎಕ್ಸಾಮಿಗೆ ಹೋದಾಗ ನಿಮಗೆ ನೆನಪಾಗುತ್ತೆ, ಕ್ವಶನ್ ಬಂದ ತಕ್ಷಣ ನೆನಪಾಗುತ್ತೆ ಗೊತ್ತಾ? ಟಕ ಟಕ. ಇಲ್ಲಿಂದ ನೆನಪಾಗುತ್ತದು, ನೀವು ಕಾನ್ಶಿಯಸ್ ಪ್ರಾಕ್ಟೀಸ್ ಮಾಡಿರ್ತೀರಿ, ಸಬ್ ಕಾನ್ಶಿಯಸ್ ಫೀಡ್ ಆಗಿರುತ್ತೆ. ಅಂದ್ರೆ ಸ್ಟೋರೇಜ್ ಆಫ್ ಮೈಂಡ್ ಅಂತ ಕರಿತೀವಿ. ನಿಮ್ಮ ಹತ್ರ 100% ಆ ಏನ್ ಓದಿದಿರಿ, ಏನ್ ಕಲ್ತಿದ್ದೀರಿ, ಅದು ನಿಮ್ಮ ಹತ್ರ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಎಸ್, ನಿಮ್ಮ ಎಮೋಷನ್ಸ್. ಈಗ ನೀವು ಏನಾದ್ರೂ ರಿಯಾಕ್ಟ್ ಮಾಡ್ತೀರಿ, ನಿಮ್ಮ ವೈಫ್, ನಿಮ್ಮ ಮಕ್ಳ ಜೊತೆ ಆ ಒಂದು ಎಮೋಷನ್ಸ್ ಇದೆ, ಟೀಮ್ ಅವ್ರ ಜೊತೆ, ಅಪ್ಲೈನ್ ಜೊತೆ ಒಂದು ಎಮೋಷನ್ಸ್ ಕನೆಕ್ಟ್ ಆಗುತ್ತೆ ಅಂದ್ರೆ, ನೀವು ಇಷ್ಟು ವರ್ಷ ಏನು ಜಾಗೃತದಲ್ಲಿ ನೋಡ್ತಾ, ಕೇಳ್ತಾ, ಅನುಭವಿಸ್ತಾ ಇದ್ರಿ ಅದೇ. ನೀವು ಮಾತಾಡೋ ಸ್ಟೈಲು ಕೂಡ ನೋಡಿ, ನೀವು ಮಾತಾಡ್ತಾ ಪ್ರಾಕ್ಟೀಸ್ ಮಾಡ್ತೀರಿ.
ಫಸ್ಟ್ ಮಾತಾಡ್ತೀರಿ, ಆಮೇಲೆ ಸರಿಯಾಗಿ ಮಾತಾಡ್ತೀರಿ, ಸ್ಪಷ್ಟವಾಗಿ ಮಾತಾಡ್ತೀರಿ, ಆಮೇಲೆ ಇಷ್ಟ ಆಗೋ ತರ ಮಾತಾಡ್ತೀರಿ. ಈ ತರ ನಿಮ್ ಬೆಳೀತಾ ಹೋಗುತ್ತೆ. ಯಾವಾಗ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋದಾಗ. ಜನರ ಸ್ಕಿಲ್, ಜನರ ಜೊತೆ ಹೇಗ್ ಬೆರಿಬೇಕು. ನಮ್ಮ ನಾನು 2009 ಅಲ್ಲಿ ಇರುವಾಗ ನನ್ನ ಅಪ್ಲೈನ್ ಮಂಜುನಾಥ್ ಶೆಟ್ಟಿ ಸರ್ ಒಂದ್ ಮಾತು ಹೇಳಿದ್ರು. ನನಗೆ ಯಾವಾಗ್ಲೂ ನೆನಪಾಗುತ್ತೆ. ಅದೇನಂದ್ರೆ, ನೋಡಿ ಜನರ ಜೊತೆ ಬೆರೆಯೋದು ಬಹಳ ಈಸಿ. ಜನರನ್ನ ಕನೆಕ್ಟ್ ಮಾಡ್ಕೊಳ್ಳೋದು ಬಹಳ ಈಸಿ. ಜನರ ಜೊತೆ ನೀವು ಬಿಸ್ನೆಸ್ ಮಾಡೋದು ಬಹಳ ಈಸಿ. ನೀವೇನ್ ಮಾಡ್ಬೇಕು ಗೊತ್ತಾ? ಎರಡು ಅರ್ಥ ಮಾಡ್ಕೊಳ್ಳಿ ಅಂತ. ನನಗೆ ಪರ್ಸನಲ್ ಆಗಿ ಅವ್ರು ಮಾತಾಡಿದ್ರು. ಏನಂದ್ರೆ, ಒಂದು, ಜನರನ್ನ ಗುರ್ತಿಸೋದಕ್ ಬರ್ಬೇಕು. ಜನರಲ್ಲಿ ಏನ್ ಒಳ್ಳೆ ಕ್ವಾಲಿಟೀಸ್ ಇದೆ ನೀವು ಗುರ್ತಿಸ್ಬೇಕು. ಓಕೆ. ಎರಡನೇದು, ಅವ್ರನ್ನ ಹೊಗಳ್ಬೇಕು. ನೀವು ಯಾರನ್ನ ಹೊಗಳ್ತೀರಿ, ಹೊಗಳೋದಂದ್ರೆ ಸುಮ್ನೆ ಏನೇನೋ ಹೊಗಳೋದಲ್ಲ. ರಿಯಲ್ ಅವ್ರ ಹತ್ರ ಏನಾದ್ರೂ ಒಳ್ಳೆ ವಿಚಾರಗಳನ್ನು ಗುರುತಿಸಿ ಅವ್ರನ್ನ ಹೊಗಳಿ. ಆ ಹೊಗಳೋದ್ರಿಂದ ಅವ್ರು ನಿಮಗೆ ಕನೆಕ್ಟ್ ಆಗ್ತಾರೆ, ನೀವು ಅವ್ರಿಗೆ ಕನೆಕ್ಟ್ ಆಗ್ತೀರಿ. ವಾವ್ ಅಲ್ವಾ? ನನ್ ಜೀವನದಲ್ಲಿ ಅಳವಡಿಸ್ಕೊಂಡೆ. ಇವತ್ತು ನನ್ನ ಜೀವನದಲ್ಲಿ ಎಷ್ಟು ಲಕ್ಷ ಜನ ಬಂದು ಹೋಗಿದ್ದಾರೆ. ಅವ್ರ ಹತ್ರ ಇರೋ ಒಳ್ಳೆ ಕ್ವಾಲಿಟೀಸ್ ನ ಗುರುತಿಸ್ತೀನಿ, ಅದನ್ನ ಹೊಗಳ್ತೀನಿ. ಓಕೆ. ಆ ಹೊಗಳಿಕೆಯಿಂದ ಜನ ನಿಮಗೆ ಕನೆಕ್ಟ್ ಆಗ್ತಾರೆ. ಹಂಗಂತ ಬುರುಡೆ ಬಿಡೋ ದಾಸಯ್ಯರಾಗಬಾರ್ದು. ಸುಮ್ನೆ ಹಿಂಗ್ ಮಾಡ್ಕೊಂಡು ಒಳ್ಳೇದಾಗ್ತೈತಿ ಅಂತ ಬುರುಡೆ ಬಿಡ್ತಿರ್ತಾರಲ್ಲ, ಆ ತರ ಅಲ್ಲ ನಾನು ಹೇಳ್ತಾ ಇರೋದು. ರಿಯಲ್, ಆರ್ಟ್ಫುಲ್, ಕ್ಲಿಯರ್ ಆಗಿ ಗುರುತಿಸಿ ನೀವು ಅದರ ಪರಿಣಿತಿ ಹೊಂದಬೇಕು. ಅದು ಯಾವಾಗ ಆಗುತ್ತೆ ಅಂದ್ರೆ 10 ಟೈಮ್ ಪ್ರಾಕ್ಟೀಸ್ ಮಾಡಿದಾಗ, 50 ಟೈಮ್ ಪ್ರಾಕ್ಟೀಸ್ ಮಾಡಿದಾಗ ಅದು ಖಂಡಿತ ಆಗುತ್ತೆ. ಓಕೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಟೀಮ್ ಅಟ್ರಾಕ್ಟ್ ಆಗುತ್ತೆ ನಿಮ್ ಕಡೆ. ಲೀಡರ್ಶಿಪ್ ವೈಬ್ಸ್ ಬಿಲ್ಡ್ ಆಗುತ್ತೆ. ನೋಡಿ, ಇವತ್ತು ನಿಮ್ಮ ಅಪ್ಲೈನಿಗೆ ನೀವು ರೆಸ್ಪೆಕ್ಟ್ ಕೊಡೋದು ಅವ್ರು ಚೆನ್ನಾಗಿ ಕೆಲಸ ಮಾಡ್ಕೊಟ್ರು, ಚೆನ್ನಾಗಿ ಇನ್ಕಮ್ ಕೊಡ್ಸಿದ್ರು ಅಂತಲ್ಲ. ಅವ್ರ ಹತ್ರ ಒಂದು ವೈಬ್ ಇದೆ. ಅವರು ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ವೈಬ್ಸ್ ಅಲ್ಲಿ ಇದಾರೆ. ಅದಕ್ಕೆ ನಿಮಗೆ ಇಷ್ಟ ಆಗುತ್ತೆ. ಓಕೆ. ಸೊ ಇನ್ನು ಸೂಪರ್ ಕಾನ್ಶಿಯಸ್ ಮೈಂಡ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಅನ್ಕಾನ್ಶಿಯಸ್, ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸೂಪರ್ ಕಾನ್ಶಿಯಸ್. ಸೂಪರ್ ಕಾನ್ಶಿಯಸ್ ಯಾರ್ಯಾರಿಗೆಲ್ಲ ಓಪನ್ ಆಗಿದೆ ಗೊತ್ತಾ? ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಾರಲ್ಲ ಡೈರೆಕ್ಟರ್. ಇವಾಗ ನಿಮ್ಗೆ ಅದ್ಭುತವಾಗಿರೋ ಸಿನಿಮಾ ಕೊಟ್ಟವರು, ಕರ್ನಾಟಕದಲ್ಲಿ ನಾವು ಗುರ್ತಿಸೋದಾದ್ರೆ ಯಾರನ್ನ, ರಿಷಬ್ ಶೆಟ್ಟಿ ಸರ್ ಗುರ್ತಿಸ್ತೀರಿ. ಆಮೇಲೆ ನೀವ್ ಯಾರು, ಪ್ರಶಾಂತ್ ನೀಲ್ ಗುರ್ತಿಸ್ತೀರಿ. ಅದಾದ್ಮೇಲೆ ಯಶ್ ಅವ್ರನ್ನ ಗುರ್ತಿಸ್ತೀರಿ. ಇವ್ರೆಲ್ಲ ಸೂಪರ್ ಸಕ್ಸಸ್ಫುಲ್ ಪರ್ಸನ್ಸ್ ಗಳು. ಅವ್ರಿಗೆಲ್ರಿಗೂ ಕೂಡ ಸೂಪರ್ ಕಾನ್ಶಿಯಸ್ ಕನೆಕ್ಟ್ ಆಗಿದೆ. ಸೂಪರ್ ಕಾನ್ಶಿಯಸ್ ಅಂದ್ರೆ ಏನು? ನಾನು ಹೇಳ್ತೀನಿ, ಯಾವುದೋ ಒಂದು ಗೊತ್ತಿಲ್ದಿರೋ ಶಕ್ತಿ ನಿಮ್ಮನ್ನ ಲೀಡ್ ಮಾಡುತ್ತೆ. ಈ ಒಳ್ಳೊಳ್ಳೆ ಸಿಂಗರ್ ಗಳಿದ್ದಾರೆ, ಅವ್ರು ಹೆಂಗ್ ಕಂಪೋಸ್ ಮಾಡ್ತಾರೆ ಅಷ್ಟು ಸೂಪರ್ ಆಗಿರೋ ಸಾಂಗ್ ಗಳನ್ನ. ನಿಮಗೆ ಇಷ್ಟ ಆಗತ್ತಾರ ನಿಮ್ ಅಪ್ಲೈನ್ ಬಂದು ಟ್ರೈನಿಂಗ್ ರೆಡಿ ಮಾಡಿ ಟ್ರೈನಿಂಗ್ ಕೊಡ್ತಲ್ಲ, ಅದ್ ಹೆಂಗಾಗತ್ತೆ? ಅವ್ರೆಲ್ರಿಗೂ ಕೂಡ ಸೂಪರ್ ಕಾನ್ಶಿಯಸ್ ಕನೆಕ್ಟ್ ಆಗಿದೆ. ಆ ಭಗವಂತ ಅಂತೀರಾ, ನೇಚರ್ ಅಂತೀರಾ, ಯೂನಿವರ್ಸ್ ಅಂತೀರಾ, ಒಂದ್ ಯಾವ್ದೋ ಒಂದು ರೂಪದಲ್ಲಿ ನಿಮ್ಗೆ ಇರ್ಬೋದು ನಿಮ್ ಜೊತೆ ದೇವ್ರು. ಯಾವ್ದೋ ಒಂದು ದೇವ್ರನ್ನ, ನಾನು ಆಂಜನೇಯನ್ ತುಂಬಾ ಇಷ್ಟಪಡ್ತೀನಿ, ಗಣಪತಿ ತುಂಬಾ ಇಷ್ಟಪಡ್ತೀನಿ, ತಿರುಪತಿ ತಿಮ್ಮಪ್ಪ ನಾನು ಇಷ್ಟಪಡ್ತೀನಿ. ಗೊತ್ತಿಲ್ಲ, ನೀವ್ ಯಾವ ದೇವ್ರನ್ನ ಇಷ್ಟಪಡ್ತೀರೋ, ಸಬ್ ಕಾನ್ಶಿಯಸ್ ಗಿಂತ ನೆಕ್ಸ್ಟ್ ಲೆವೆಲ್ ಅದು ಸೂಪರ್ ಕಾನ್ಶಿಯಸ್. ಅದು ನಿಮಗೆ ಕನೆಕ್ಟ್ ಆಗುತ್ತೆ. ಅದು ನಿಮ್ಮನ್ನ ಲೀಡ್ ಮಾಡುತ್ತೆ. ಹೆಂಗ್ ಲೀಡ್ ಮಾಡುತ್ತೆ ನೋಡಿ, ಅವ್ರನ್ನ ಹೆಂಗ್ ಲೀಡ್ ಮಾಡ್ತಾ ಇದೀಗ ನೋಡಿ. ಸಚಿನ್ ತೆಂಡೂಲ್ಕರ್ ನಿಂತಿದ್ದಾರೆ, ಪ್ರತಿ ಬಾಲ್ ನ ಅವ್ರು ಟ್ಯಾಕಲ್ ಮಾಡ್ತಾರೆ ಅಂದ್ರೆ ಅವ್ರು ಸೂಪರ್ ಕಾನ್ಶಿಯಸ್ ಕನೆಕ್ಟ್ ಆಗಿರೋದು. ಓಕೆ. ಅವರಿಗೆ ಏನ್ ಮಾಡ್ಬೇಕಂತ ಆ ಟೈಮಿಗೆ ಸರಿಯಾಗಿ ಮಾಡ್ತಾರೆ. ಓಕೆ. ಸೊ ಆ ತರ ಇವತ್ತು ನಾನ್ ನಿಮ್ಗೆ ಬೆಸ್ಟ್ ಕನೆಕ್ಟ್ ಮಾಡೋದು ಸೂಪರ್ ಆಗಿ ಸಾಂಗ್ ಕಂಪೋಸ್ ಮಾಡ್ತಾರಲ್ಲ, ಅವ್ರುಗಳನ್ನ ನಾನು ಕನೆಕ್ಟ್ ಮಾಡ್ತೀನಿ. ಓಕೆ. ಅವ್ರಿಗೆಲ್ಲ ಸೂಪರ್ ಕಾನ್ಶಿಯಸ್. ಅದೇ ತರನೇ ನಮ್ ಟೀಮ್ ಅಲ್ಲಿ ಇರುವಂತ ಟಾಪ್ ಅಪ್ಲೈನ್ 1 ಕೋಟಿ 2 ಕೋಟಿ 5 ಕೋಟಿ ಎಲ್ಲ ಸಂಪಾದನೆ ಮಾಡ್ತಿರೋದು ಇವ್ರಿಗೆಲೆ. ಇವ್ರು ಸೂಪರ್ ಕಾನ್ಶಿಯಸ್ ಕನೆಕ್ಟ್ ಆಗಿರೋರ್ಗೆನೆ. ಕೆಲವರಿಗೆ ಅದ್ರ ಬಗ್ಗೆ ಅರಿವು ಇಲ್ಲ. ಆದ್ರೆ ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಕನೆಕ್ಟ್ ಮಾಡ್ಕೊಳ್ಳಿ. ಸೂಪರ್ ಕಾನ್ಶಿಯಸ್, ಡಿವೈನ್ ಗೈಡೆನ್ಸ್. ಗೈಡೆನ್ಸ್ ಅಂದ್ರೆ ಏನು? ಇದು ಮಾಡು, ಇದು ಮಾಡ್ಬೇಡ, ಇದು ಸರಿ, ಇದು ತಪ್ಪು, ನೀನ್ ಇದನ್ ಮಾಡಿದ್ರೆ ಮುಂದ್ ಬೆಳೀತೀಯ, ಇದು ಮಾಡ್ಬೇಡ ಅಂತ ಹೇಳ್ಕೊಡುತ್ತೆ ನಿಮಗಿದು. ಕರೆಕ್ಟ್ ಟೈಮಿಂಗ್ ಕೊಡುತ್ತ್ರಿ. ವಾವ್ ಅನ್ಸುತ್ತೆ ನಿಮಗೆ. ನನ್ನ 17 ವರ್ಷ ಕಂಪ್ಲೀಟ್ ಆಯ್ತು. ಫಸ್ಟ್ 5 ವರ್ಷ 8, 9, 10, 11, 12 5 ವರ್ಷ ಒಂದ್ ಫಾರಿನ್ ಟ್ರಿಪ್ ಹೋಗಕ್ಕಾಗಿಲ್ಲ. ಆದ್ರೆ 18 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. 18, 19 ಫಾರಿನ್ ಟ್ರಿಪ್ ನಾನು ಮುಗಿಸಿದೀನಿ. ಯೋಚನೆ ಮಾಡಿ. ವಾವ್ ಅಲ್ವಾ? ವರ್ಷಕ್ಕೆ 2, 3 ಟ್ರಿಪ್ ಗಳನ್ನ ಕಂಪ್ಲೀಟ್ ಮಾಡಿದೀವಿ. ಹೆಂಗಾಯ್ತು? ಆ ಟೈಮಿಗೆ ಕರೆಕ್ಟ್ ಆಗಿ ಆಗುತ್ತೆ. ಇವತ್ತು ನಿಮಗೆ ಸಣ್ಣ ಪುಟ್ಟ ಸಕ್ಸಸ್ ಸಿಕ್ಕಿರ್ಬೋದು, ಸಿಕ್ಕಿಲ್ದೇ ಇರಬಹುದು. ಬಟ್ ಬಲವಾಗಿ ನಿಲ್ಲಿ. ಭಗವಂತ ನಿಮಗೆ ಕನೆಕ್ಟ್ ಆದ ಅಂದ್ರೆ ಏನ್ ಬೇಕಾದ್ರೂ ಮಿರಾಕಲ್ ಮಾಡುತ್ತೆ. ನಾವು ಟ್ರೈನಿಂಗ್ ಅಲ್ಲಿ ಇರುವಾಗ ಒಂದ್ ಸ್ಟೋರಿ ಹೇಳಿದ್ರು. ಹೆಂಗ್ ಕನೆಕ್ಟ್ ಆಗಿತ್ತು ನನಗೆ ಅಂದ್ರೆ, ನೀವು ಕ್ಯೂ ಅಲ್ಲಿರಿ, ಕ್ಯೂ ಬಿಡ್ಬೇಡ್ರಿ, ಕ್ಯೂ ಅಲ್ಲಿರಿ. ಕ್ಯೂ ಅಲ್ಲಿ ಇದ್ರೆ ಹೆಂಗೆ ಅಕ್ಕಿ ಗೋಧಿ ಸಕ್ಕರೆ ಸಿಕ್ತಿತ್ತು, ಸಿಮೆಂಟ್ ಹೆಂಗ್ ಸಿಕ್ತಿತ್ತು ರೇಷನ್ ಅಂಗಡಿಗಳಲ್ಲಿ, ಹಂಗೆ ಸಕ್ಸಸ್ ಸಿಗುತ್ತೆ. ಕ್ಯೂ ಬಿಟ್ರಿ ಅಂದ್ರೆ ಮತ್ತೆ ನೀವ್ ಹಿಂದೋಗಿ ನಿಂತ್ಕೊಬೇಕಾಗತ್ತೆ ಅಂತ. ಏನ್ ಬೇಕಾದ್ರೂ ಕಷ್ಟ ಆಗ್ಲಿ, ನಿಂತ್ಕೊಳ್ಳಿ, ಭಗವಂತ ನಿಮ್ ಕಡೆ ಬರ್ತಾನೆ. ಒಂದು ವಾವ್ ಫೀಲಿಂಗ್ ಆಗುತ್ತೆ.
ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ದೇವ್ರು, ನನಗೆ ಯಾಕೆ ಒಳ್ಳೇದ್ ಮಾಡಿಲ್ಲ, ನಾನ್ ಕ್ಯೂ ಅಲ್ಲಿ ಇದ್ದೀನಿ, ನಾನ್ ಸರ್ದಿ ಬಂದಿಲ್ಲ ಅಂತ ಅನ್ಕೋಬೇಕು. ಓಕೆ, ಸೊ ಪರ್ಪಸ್ ಅಲೈನ್ಮೆಂಟ್ ಆಗ್ಬೇಕು. ಇನ್ನರ್ ವಾಯ್ಸ್ ವೆರಿ ಇಂಪಾರ್ಟೆಂಟ್. ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ, ಸ್ಥಿತ ಪ್ರಜ್ಞೆ. ನೀವು ಪ್ರತಿದಿನ ಏನ್ ಮಾಡ್ತಾ ಇದ್ದೀರಿ ಅದನ್ನ ಗಮನಿಸಿ. ಎಸ್, ನಾವು ನೋಡ್ತಾ ಹೋಗೋಣ. ನೀವು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನನ್ ಪ್ರಕಾರ ಫಸ್ಟ್ ಕಾನ್ಶಿಯಸ್ ಮೈಂಡಿಗೆ ಬನ್ನಿ. ನೀವ್ ಏನ್ ಮಾಡ್ತಾ ಇದ್ದೀರಿ ಪ್ರತಿದಿನ ಆಕ್ಷನ್ ತಗೊಳ್ಳಿ. ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ವಾವ್ ಅನ್ಸ್ತಾ ಇದೆ. ಇದಕ್ಕೆ ರೀಚ್ ಆಗ್ತಿದೆ ನಿಮಗೆ. 4 ಸ್ಟೇಟ್ ಆಫ್ ಮೈಂಡ್ ಕಾನ್ಶಿಯಸ್ನೆಸ್. ನನ್ನ ಆಸೆ ನೀವ್ ಇಲ್ಲಿಗೆ ಬರ್ಬೇಕು. ನಿಮ್ಗೆ ಎಲ್ಲದನ್ನು ಭಗವಂತನೇ ಕನೆಕ್ಟ್ ಮಾಡ್ಬೇಕು. ಆದ್ರೆ ಅವನೋ ಮಾಡ್ತಾನೆ ಅಂತ ಮನೇಲಿ ಕುತ್ಕೊಂಡ್ರೆ ಆಗಲ್ಲ, ದಾಟ್ಕೊಂಡ್ ಬರ್ಬೇಕು. ನೀವು ಇದು 4ನೇ ಮೆಟ್ಲು ಅನ್ಕೊಂಡ್ರೆ, ಮೊದಲನೇ ಮೆಟ್ಲಿಂದ 2ನೇ ಮೆಟ್ಲು ನೀವು ಕ್ರಾಸ್ ಆಗ್ಬೇಕು. ಇದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ 3 ಕಂಟ್ರೋಲ್ಸ್, 3 ನಿಯಂತ್ರಣಗಳಿದ್ದಾವೆ. ಇದನ್ನ ಬಹಳ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಕೇಳಿಸ್ಕೊಳ್ಳಿ. ಅದ್ಯಾವ್ದಂದ್ರೆ ಸೆಲ್ಫ್ ಕಂಟ್ರೋಲ್, ಅಪ್ಲೈನ್ ಕಂಟ್ರೋಲ್, ಸೂಪರ್ ಕಾನ್ಶಿಯಸ್ ಕಂಟ್ರೋಲ್ ಅಂದ್ರೆ ಡ್ರೀಮ್ ಕಂಟ್ರೋಲ್ ಅಂತ ನಾನು ಹೇಳ್ತೀನಿ. ಈ ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಬೋಣ. ರೆಡಿ? ಸೆಲ್ಫ್ ಕಂಟ್ರೋಲ್. ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನ್ ಸೆಲ್ಫ್ ಕಂಟ್ರೋಲ್ ಅಲ್ಲಿ ಇದೀನಪ್ಪ. ನಮ್ಮ ಮನೇಲಿ ಫ್ಯಾಮಿಲಿ ಸೆಲ್ಫ್ ಕಂಟ್ರೋಲ್ ಇರೋ ಫಸ್ಟ್ ಕಂಟ್ರೋಲ್ ಯುವರ್ ಸೆಲ್ಫ್. ಹಂಗೆ ಸಿ, ಸಕ್ಸಸ್ ಬೇಕು ಅಂತ ಬಂದಿದೀವಿ, 1 ಕೋಟಿ ಸಂಪಾದನೆ ಮಾಡ್ಬೇಕನ್ನೋ ಕನಸಿದೆ ಅಂದ್ರೆ ನೀವು ಸೆಲ್ಫ್ ಕಂಟ್ರೋಲ್ ಇರಬಾರ್ದು, ಸೆಲ್ಫ್ ಎಕ್ಸ್ಪ್ಲೋರ್ ಆಗ್ಬೇಕು. ನೀವೇನು, ನಿಮ್ ಶಕ್ತಿ ಏನು, ನಿಮ್ ಸಾಮರ್ಥ್ಯ ಏನು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ಕೊಬೇಕು. ಆ ಎಕ್ಸ್ಪ್ಲೋರ್ ಆಗ್ಬೇಕಂತ ಹೇಳಿದ್ರೆ ವೆರಿ ಸಿಂಪಲ್ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿ. ಮೊದಲನೇದು, ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಸೆಲ್ಫ್ ಕಂಟ್ರೋಲ್ ಅಂದ್ರೆ ನಿಮ್ಮನ್ನೇ ನೀವು ತಡಿತಾ ಇರೋದು. 3 ಅಡಿ ಸರ್ಕಲ್ ಹಾಕೊಂಡ್ಬಿಡ್ತೀರಿ. 1, ಈ ದಾಟಿ ನೀನು ಬರ್ಬೇಡ, ನಾನು ಬರಲ್ಲ. ಪಕ್ಕದ ಮನೆಯ ಜೊತೆ ಕಿರಿಕು, ಎದುರುಗಡೆ ಮನೆಯ ಜೊತೆ ಕಿರಿಕು, ಫ್ರೆಂಡ್ ಜೊತೆ ಕಿರಿಕು, ರಿಲೇಷನ್ ಜೊತೆ ಕಿರಿಕು. ಅದೆಲ್ಲದಕ್ಕಿಂತ ಮಿಗ್ಲಕ್ ನಮ್ ಜೊತೆನೆ ನಮಗೆ ಕಿರಿಕು. ನಮಗೆ ಇಷ್ಟ ಇಲ್ಲ ನಾವು ನಮ್ಮನ್ನ ಬಿಟ್ಕೊಡೋದಕ್ಕೆ. ಸ್ನೇಹಿತರೆ, ಯಶಸ್ ಪಡ್ಕೊಬೇಕಂದ್ರೆ ಫಸ್ಟ್ ನಾನು ಅನ್ನೋದನ್ನ ಬಿಟ್ಕೊಡ್ಬೇಕು. ನಾವು ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು. ನಾನೇನ್ ಮಾಡ್ದೆ, 3 ಅಡಿ ಸರ್ಕಲ್ ಒಳಗಡೆ ಯಾರೇ ಬಂದ್ರು ನಾನು ಫ್ರೆಂಡ್ ಮಾಡ್ಕೊಂತೀನಿ, ಅವ್ರ ಜೊತೆ ನಾನು ಚೆನ್ನಾಗಿರ್ತೀನಿ, ಅವ್ರ ಜೊತೆ ನಾನು ಮಾತಾಡ್ತೀನಿ, ನಾನು ಈ ಬಿಸ್ನೆಸ್ ಅನ್ನ ಅಪ್ರೋಚ್ ಮಾಡ್ತೀನಿ, ಈ ಪ್ರೊಡಕ್ಷನ್ ಅಪ್ರೋಚ್ ಮಾಡ್ತೀನಿ. ಯಾಕೆ? ನನ್ ಗೋಲ್ ಕ್ಲಿಯರ್ ಇದೆ, 1 ಕೋಟಿ ಸಂಪಾದಿಸ್ಬೇಕು. ನಿಮ್ ಗೋಲ್ ಕ್ಲಿಯರ್ ಆಗಿದ್ರೆ ನೀವು ಮಾಡಿ. ನೀವ್ಯಾಕೆ ಅಪ್ಲೈನ್ ಮೇಲೆ ಡಿಪೆಂಡ್ ಆಗಿದ್ರಿ, ಯಾಕೆ ಡೌನ್ಲೈನ್ ಮೇಲೆ ಡಿಪೆಂಡ್ ಆಗಿದ್ರಿ? ನಿಮ್ಮ ಆಕ್ಷನ್ ಮಾಡಿ. ಮೊದಲು ನಿಮ್ಮ ಟೈಮ್, ಓಕೆ, ಎಷ್ಟು ಗಂಟೆ ಸಮಯ ನೀವು ಕೊಡ್ತಾ ಇದ್ದೀರಿ? ಸೆಲ್ಫ್ ಕಂಟ್ರೋಲ್ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಸೆಲ್ಫ್ ಕಂಟ್ರೋಲ್ ಅನ್ಕೊಂಡು ಎಮೋಷನ್ಸ್ ಗಳನ್ನ ಡ್ಯಾಮೇಜ್ ಮಾಡ್ಕೊಂತ ಇದ್ದೀರಿ. ನೋಡಿ, ಗೆರೆ ದಾಟಿದ್ರೇನೆ ಜನ ಕನೆಕ್ಟ್ ಆಗೋದು. ಡಿಸಿಪ್ಲಿನ್ ಅಂತ ಅನ್ಕೊಂಡು ಸೆಲ್ಫ್ ಡಿಸಿಪ್ಲಿನ್, ನೋಡಿ ಡಿಸಿಪ್ಲಿನ್ ಎಲ್ಲ ಈ ಬಿಸ್ನೆಸ್ ಅಲ್ಲಿ ವರ್ಕ್ ಆಗುತ್ತೆ. ಅದ್ರ ಸೆಲ್ಫ್ ಡಿಸಿಪ್ಲಿನ್, ನಾನ್ ಬೇರೆಯವ್ರನ್ನ ಮಾತಾಡ್ಸೋದಿಲ್ಲ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ, ಈ ಬಿಸ್ನೆಸ್ ಅದೆಲ್ಲ ಇಟ್ಕೊಳ್ಬೇಡಿ. ಈ ಬಿಸ್ನೆಸ್ ಅಂತಲ್ಲ, ನೀವು ಶೂ ಕಂಪನಿ ಇಟ್ಟಿದ್ದೀರಿ, ಶೂಸ್ ಒಂದು ಶಾಪ್ ಇಟ್ಟಿದ್ದೀರಿ, ಓಕೆ, ಬೇರೆ ಯಾರೋ ಬರ್ತಾರೆ, ನೀವೇನ್ ಮಾಡ್ಬೇಕು? ಶೂ ಹಾಕಿ ತೋರಿಸ್ಬೇಕು ನೀವು. ಅಲ್ಲಿ ಸೆಲ್ಫ್ ಡಿಸಿಪ್ಲಿನ್. ಅಯ್ಯೋ ನಾನು ಅಂದ್ರೆ ವರ್ಕ್ ಆಗಲ್ಲ, ನಿಮ್ ಬಿಸ್ನೆಸ್ ಬೆಳಿಬೇಕಲ್ವಾ? ಸೇಮ್ ಲೈಫ್ ಅಲ್ಲಿ ಯಾವುದೇ ಬಿಸ್ನೆಸ್ ಇರಬಹುದು, ಬೆಳಿಬೇಕಂದ್ರೆ ಸೆಲ್ಫ್ ಡಿಸಿಪ್ಲಿನ್ ಬೇಕು. ಹಂಗಂತ ಬೇರೆಯವ್ರ ಹತ್ರ ತೋರಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಪ್ರತಿದಿನ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಂತ ಇದ್ದೀರಿ. ನಿಮ್ಮ ಬಿಸ್ನೆಸ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ ನೀವು ಡಿಸಿಷನ್ ತಗೊಳ್ಬೇಕು. ಸೊ ಡೈಲಿ ರೊಟೀನ್ ಸ್ಟಾರ್ಟ್ ಆಗ್ಬೇಕು. ಇದು ಸೆಲ್ಫ್ ಕಂಟ್ರೋಲ್. 3 ಕಂಟ್ರೋಲ್ಗಳಲ್ಲಿ ನಿಮ್ಮನ್ನೇ ನೀವು ಕಂಟ್ರೋಲ್ ಮಾಡ್ಕೊಂತ ಇದ್ರೆ ನೀವು ಬೆಳೆಯಕ್ಕಾಗಲ್ಲ. ಈ ಸೆಲ್ಫ್ ಕಂಟ್ರೋಲ್ ಇಂದ ಸೆಲ್ಫ್ ಎಕ್ಸ್ಪ್ಲೋರ್ ಆಗ್ಬೇಕು. ನಿಮ್ಮನ್ನು ನೀವು ಫಸ್ಟ್ ನಗಬೇಕು, ಬಾಯ್ ಬಿಟ್ಟು ಜನರ ಜೊತೆ ಮಾತಾಡ್ಬೇಕು, ಫ್ರೆಂಡ್ಸ್ ಮಾಡ್ಕೊಬೇಕು, ನಂಬರ್ಸ್ ಜಾಸ್ತಿ ಮಾಡ್ಕೊಬೇಕು. ಓಕೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಜಾಸ್ತಿ ಆಕ್ಟಿವ್ ಆಗಿರ್ಬೇಕು. ನೋಡ್ರಿ, ಹುಚ್ಚರು ತರ ಬಂದ್ ಮಾತಾಡೇ ಜನರನ್ನ ಗಳಿಸ್ತವ್ರೆ. ನಾವು ಇಷ್ಟೊಂದು ಅದ್ಭುತವಾಗಿರೋ ಜ್ಞಾನ ತಗೊಳ್ತಿದೀವಿ, ಫ್ರೀಯಾಗಿ ಟ್ರೈನಿಂಗ್ ತಗೊಳ್ತಿದೀವಿ. ನಾವ್ಯಾಕೆ ಯೋಚನೆ ಮಾಡ್ಬೇಕು? ನಾವು ಮಾತಾಡೋಣ, ನಮ್ದು ಸೋಷಿಯಲ್ ಮೀಡಿಯಾ ಇಂಪ್ರೂವ್ ಮಾಡ್ಕೊಳ್ಳೋಣ. ಸೊ ಸೆಲ್ಫ್ ಎಕ್ಸ್ಪ್ಲೋರ್ ಆಗಿ. ತುಂಬಾ ಜನ ಅಪ್ಲೈನ್ ಅಲ್ಲಿ ಕಂಟ್ರೋಲ್, ಎಸ್, ಅಪ್ಲೈನ್ ಕಂಟ್ರೋಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಕಂಟ್ರೋಲ್ ಅಲ್ಲಿ ಇದ್ರೆ ಒಂದು ಲಿಮಿಟೆಡ್ ಗ್ರೋತ್ ಆಗ್ಬಹುದು. ಆದ್ರೆ ಅಪ್ಲೈನ್ ಕಂಟ್ರೋಲ್ ಬಂದ್ರೆ ನೀವ್ ಇನ್ನ ಜಾಸ್ತಿನೇ ಗ್ರೋತ್ ಆಗ್ತೀರಿ. ಅಪ್ಲೈನ್ ಕಂಟ್ರೋಲ್ ಮಾಡ್ತಾರಾ? ಹೌದು. ನಿಮ್ಮನ್ ಕೇಳ್ತಾರೆ, ಏನು ಫಾಲೋ ಮಾಡ್ತಾರೆ, ಸಿಸ್ಟಮ್ ಫಾಲೋ ಮಾಡ್ತಾರೆ, ಟ್ರೈನಿಂಗ್ ಮಾಡ್ತಾ ಇದ್ದೀರಾ, ಫಾಲೋ ಅಪ್ ಮಾಡ್ತಾರೆ, ಸಕ್ಸಸ್ ಆಗಿರೋ ಮೆಥಡ್ಸ್ ಗಳನ್ನ ಹೇಳ್ಕೊಡ್ತಾರೆ. ಒಂಥರ ನಿಮಗೆ ಮೆಂಟರ್ GPS ತರ ಏನೇನ್ ಮಾಡ್ತಾ ಇದೀಯಾ ಪ್ರತಿಯೊಂದು. ಸೊ ನಿಮ್ಮ ಒಬಿಡಿಯನ್ಸ್ ನಿಮಗೆ ಸಕ್ಸಸ್ ಕೊಡುತ್ತೆ. ನಂದೊಂದು ಮಾತಿದೆ, 100ಕ್ಕೆ 100 ನೀವು ಅಪ್ಲೈನ್ ಅನ್ನ ಫಾಲೋ ಮಾಡಿದ್ರೆ ನೀವೇ ಲೀಡರ್ ಆಗ್ತೀರಿ. ಆದ್ರೆ ಯಾರು 100ಕ್ಕೆ 100 ಅಪ್ಲೈನ್ ಅನ್ನ ಫಾಲೋ ಮಾಡಲ್ಲ. ಫಾಲೋವರ್ ಯಾರು ತಮ್ಮ ಲೀಡರ್ನ 100ಕ್ಕೆ 100 ಫಾಲೋ ಮಾಡಲ್ಲ. ಒಂದ್ ವೇಳೆ ಫಾಲೋ ಮಾಡಿದ್ರೆ ಅವರೇ ಲೀಡರ್ ಆಗಿರ್ತಾರೆ. ನೀವು ಲೀಡರ್ ಆಗ್ಬೇಕಾ?
ಫಸ್ಟ್ ನೀವು ನಿಮ್ಮ ಅಪ್ಲೈನ್ ಅನ್ನ 100% ಫಾಲೋ ಮಾಡಿ. ಅಪ್ಲೈನ್ ಕಂಟ್ರೋಲ್ ಮಾಡ್ತಾರೆ ಸರ್, ಸರಿಯಾಗಿರೋ ದಾರಿಲಿ ಕರ್ಕೊಂಡು ಹೋಗ್ತಿದ್ದಾರೆ. ಓಕೆ, ಸೊ ನಂದೊಂದ್ ಸ್ಟೋರಿ ಇದೆ. ತೊಗಲುಗೊಂಬೆ ಆಟದಲ್ಲಿ ದಾರ ಇಟ್ಕೊಂಡು ಹಿಂದ್ಗಡೆ ಆಡಿಸ್ತಾ ಇರ್ತಾರೆ. ಕುಣಿತಾ ಇರೋದು ಬೊಂಬೆನೆ, ಕುಣಿಸ್ತಾ ಇರೋದು ಬೊಂಬೆ ಆಡ್ಸೋನು. ಚಪ್ಪಾಳೆ ಹೊಡಿತಿರೋದು ಯಾರಿಗೆ? ಗೊಂಬೆಗೆ. ಗೊಂಬೆ ನೋಡಿ ಚಪ್ಪಾಳೆ ಹೊಡಿತಿದ್ದಾರೆ. ಈಗ ನಿಮ್ಮನ್ನ ಜನ ರೆಕಗ್ನೈಸ್ ಮಾಡ್ಬೇಕಂದ್ರೆ ನಿಮ್ ಅಪ್ಲೈನ್ ಕಂಟ್ರೋಲ್, ನಿಮ್ ಕಂಟ್ರೋಲ್ ಇಂದ ಹೊರಗಡೆ ಬಂದು ಸೆಲ್ಫ್ ಎಕ್ಸ್ಪ್ಲೋರ್ ಆಗುವಾಗ 2ನೇ ಹಂತದಲ್ಲಿ ನಿಮ್ಗೆ ಅಪ್ಲೈನ್ ಕಂಟ್ರೋಲ್ ಮಾಡ್ತಾರೆ. ಈ ಅಪ್ಲೈನ್ ಕಂಟ್ರೋಲ್ ಅನ್ನ ಅಕ್ಸೆಪ್ಟ್ ಮಾಡಿ ನಿಮ್ಮ ಬೆಳವಣಿಗೆಗೆ ಇದು ಸಹಾಯ ಆಗುತ್ತೆ. ಓಕೆ, 3ನೇದೊಂದಿದೆ ಸೂಪರ್ ಕಾನ್ಶಿಯಸ್ ಕಂಟ್ರೋಲ್. ಅಂದ್ರೆ ನಿಮ್ಮ ಡ್ರೀಮ್ಗಳೇ ನಿಮ್ಮನ್ನ ಕಂಟ್ರೋಲ್ ಮಾಡ್ತವೆ. ಇಲ್ಲಿ ನಿಮ್ಮ ನಂಬಿಕೆ ಏನು, ನಿಮ್ಮ ಶರಣಾಗತಿ. ಫೈತ್ ಅಂದ್ರೆ ಏನು? ಯಾವತ್ತು ಡೌಟ್ ಬರಲ್ಲ ಸ್ವಾಮಿ, ಯಾವತ್ತು ನಮ್ಗೆ ಅದ್ರ ಬಗ್ಗೆ ಡೌಟೇ ಇಲ್ದಿರೋದು ಫೈತ್ ಅಂದ್ರೆ. ಟ್ರಸ್ಟ್, ಫೈತ್ ಇವೆಲ್ಲ ನೆಕ್ಸ್ಟ್ ಲೆವೆಲ್ ವರ್ಡ್ಗಳು ನಮ್ಮ ಹೃದಯದಲ್ಲಿ. ಅದ್ರ ಬಗ್ಗೆ ಮೋದಿ ಕೇರ್ ಪ್ರಾಡಕ್ಟ್ ಯಾರೊಬ್ರು ಬಂದ್ರು, ಓಕೆ ನಾನು ಪೇಸ್ಟ್ ಯೂಸ್ ಮಾಡಿದೀನಿ, ಓಕೆ ಅಲ್ಲೂ ಹೋಗಿಲ್ಲ ಅಂದ್ರು. ಹೌದಾ, ಎಷ್ಟ್ ದಿನ ಆಯ್ತು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ? 2 ದಿನ ಆಯ್ತು. 2 ದಿನಕ್ಕೆಲ್ಲ ಹೋಗಲ್ಲ, ಸ್ವಲ್ಪ ಟೈಮ್. ನಾನೊಂದ್ ದಿನ ನನ್ನ ಫೀಲ್ಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಬ್ರು ತುಂಬಾ ರಾಂಗ್ ಆಗ್ಬಿಟ್ಟಿದ್ರು. ಬಾಯೆಲ್ಲ ಸ್ಮೆಲ್ ಬಂದ್ಬಿಡ್ತು ಆ ಪೇಸ್ಟ್ ಹಾಕಿ ಉಜ್ಜಿದ್ಮೇಲೆ, ಈ ಬ್ರಷ್ ಹಾಕಿ ಉಜ್ಜಿದ್ಮೇಲೆ. ಯಾಕೆ ಅಂತ ಸೂಕ್ಷ್ಮ ನೋಡ್ದೆ, ಆಮೇಲೆ ಹೇಳ್ದೆ ಇದು ತುಂಬಾ ಉದ್ದ ಇದೆ ಬ್ರಷ್, ಲಾಸ್ಟ್ ಅಲ್ಲಿ ತನಕ ಹೋಗುತ್ತೆ, ಅಲ್ಲಿರೋ ಕೊಳೆ ಎಲ್ಲ ಬಂತು, ಹಂಗಾಗಿ ನಿಮ್ಗೆ ಆ ಟೂತ್ ಬ್ರಷ್ ಪೇಸ್ಟ್ ಕನೆಕ್ಟ್ ಆಗಿದ್ದು ಎಲ್ಲ ಒಳಗಡೆದೆಲ್ಲ ಕ್ಲೀನ್ ಆಯ್ತು. ಅವಾಗ ಅವ್ರಿಗೆ ಮೈಂಡ್ ಓಪನ್ ಆಯ್ತು. ಇವೆಲ್ಲ ಫೀಲ್ಡ್ ವರ್ಕ್ ಎಕ್ಸ್ಪೀರಿಯನ್ಸ್ಗಳು. ಅವ ಮೈಂಡ್ ಓಪನ್ ಆಯ್ತು. ಇವತ್ತು ಕೂಡ ಪೇಸ್ಟ್ ಬ್ರಷ್ ಕಸ್ಟಮರ್ 10 ವರ್ಷದಿಂದ ಯೂಸ್ ಮಾಡ್ತೀರ. ಯೋಚನೆ ಮಾಡಿ, ನಾವ್ ಏನ್ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ಸ್ ಗಳ ಮೇಲೆ ಫೈತ್, ಓಕೆ, ಸಿಸ್ಟಮ್ ಮೇಲೆ ಫೈತ್, ಸರೆಂಡರ್. ಲೈಫ್ ಅಲ್ಲಿ ಗೆಲ್ಬೇಕಂದ್ರೆ ಫಸ್ಟ್ ನೀವು ಶರಣಾಗತಿಲಿ ಇರ್ಬೇಕು. ಆ ಸರೆಂಡರ್ನೆಸ್ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ. ರೈಟ್ ಆಕ್ಷನ್ ಮಾಡ್ತಾ ರೈಟ್ ಆಗುತ್ತೆ. ನೋ ಫಿಯರ್, ಪ್ಯೂರ್ ಇಂಟೆನ್ಷನ್. ಆವಾಗ ನೀವು ಸಕ್ಸಸ್ ಅನ್ನ ಪಡ್ಕೊಳ್ಬಹುದು. 3 ಕಂಟ್ರೋಲ್ ಇದೆ. ನೀವ್ ಯಾವ ಕಂಟ್ರೋಲ್ ಅಲ್ಲಿ ಇದ್ದೀರಿ? ಸೆಲ್ಫ್ ಕಂಟ್ರೋಲ್ ಇದ್ರೆ ಖಂಡಿತ ಬೆಳೆಯಕ್ಕಾಗಲ್ಲ. ಅಪ್ಲೈನ್ ಕಂಟ್ರೋಲ್ ಬಂದ್ರೆ ಒಂದಷ್ಟು ಬೆಳೆಯಬಹುದು. ಆದ್ರೆ ರಿಯಲ್ ಕಂಟ್ರೋಲ್ ಬರ್ಬೇಕಾಗಿದ್ದು ನಿಮ್ಮ ಡ್ರೀಮ್. ನಾನು ಏನಕ್ಕೋಸ್ಕರ ಮೋದಿ ಕೇರ್ ಮಾಡ್ತಾ ಇದ್ದೀನಿ? ಕ್ಲಿಯರ್. ನಾನು ಗೋವಾ ಕ್ವಾಲಿಫೈಡ್ ಆಗ್ಬೇಕು, ಕ್ಲಿಯರ್ ಇದೆ. ನಾನು ಮಲೇಷ್ಯಾ ಕ್ವಾಲಿಫೈಡ್ ಆಗ್ಬೇಕು, ಕ್ಲಿಯರ್ ಇದೆ. ನಾನು ಇದನ್ನ ಮಾಡಿದ್ರೆ ನನಗೆ ಇದು ಸಿಗುತ್ತೆ. ಈ ಮಂತು ನನಗಿದು ತುಂಬಾ ಇಂಪಾರ್ಟೆಂಟ್. ಯಾವಾಗ ನಿಮ್ಮ ಡ್ರೀಮ್ ಕಂಟ್ರೋಲ್ ಬರ್ತೀರಿ, ನಿಮ್ಮ ಅಪ್ಲೈನ್ ಅನ್ನ ಮಾತುಗಳನ್ನು ಏನ್ ಕೇಳಿಸ್ಕೊಂತೀರ ಅದಕ್ಕಿಂತ ಮೀರಿ ನೀವು ಸಕ್ಸಸ್ ಅನ್ನ ಪಡ್ಕೊಳ್ತೀರಿ. ಅಂದ್ರೆ ನಿಮ್ಮ ಅಪ್ಲೈನ್ 1 ಹೋಮ್ ಮೀಟಿಂಗ್ ಮಾಡ್ಕೊಂಡ್ ಬನ್ನಿ ಅಂದ್ರೆ ನೀವು 2 ಮಾಡ್ಕೊಂಡ್ ಬರ್ತೀರಿ. ಓಕೆ, ನಿಮ್ಮ ಅಪ್ಲೈನ್ ನಿಮಗೆ ಡೈರೆಕ್ಟರ್ ಆಗಿ ಅಂದ್ರೆ ನೀವು ಸೀನಿಯರ್ ಡೈರೆಕ್ಟರ್ ಆಗಿ ತೋರಿಸ್ತೀರಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ತೋರಿಸ್ತೀರಿ. ಇದು ಡ್ರೀಮ್ ಕಂಟ್ರೋಲ್ ಆಗೋದು. ಅಪ್ಲೈನ್ ಕಂಟ್ರೋಲ್ ಆಗೋದಂದ್ರೆ ಹೇಳಿದ್ದಕ್ಕಿಂತ ಅರ್ಧ ಮಾಡಿರ್ತೀರಿ ನೀವು. ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನು ಮಾಡಿರೋದಿಲ್ಲ. ಅಪ್ಲೈನ್ ಒಂದು ಹೋಮ್ ಮೀಟಿಂಗ್ ಹೇಳಿದ್ರೆ ಒಂದು 100 PV ಕಂಪ್ಲೀಟ್ ಮಾಡಿದ್ರೆ 15 ಅವರು ಮಾಡಿರ್ತೀವಿ ಅಪ್ಲೈನ್ ಕಂಟ್ರೋಲ್ ಹೋದ್ರೆ. ಆದ್ರೆ ನೀವು ಡ್ರೀಮ್ ಕಂಟ್ರೋಲ್ ಬಂದ್ರೆ 100 ಮಾಡಂದ್ರೆ 200 ಮಾಡಿರ್ತೀರಿ. ಯಾಕೆ ಮಾಡ್ತಿದ್ದೀರಿ ಹೇಳಿ? ನಿಮ್ ರಿಯಲ್ ಡ್ರೀಮ್ ಇದೆ. ನೀವು ಕಂಟ್ರೋಲ್ ತಗೊಬೇಕಾಗಿದ್ದು ನಿಮ್ ಡ್ರೀಮ್, ನಿಮ್ ಲೈಫ್ ಮೇಲೆ. ಕರೆಕ್ಟ್? ಸೊ ಎಸ್, 3 ಕಂಟ್ರೋಲ್ ನಿಮಗೆ ಕನೆಕ್ಟ್ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ 2 ಆಕ್ಷನ್ ವೆರಿ ವೆರಿ ಕ್ಲಿಯರ್. 2 ಆಕ್ಷನ್ ಗಳು ನೀವು ಇಲ್ಲಿ ಮಾಡ್ತೀರಿ. ಒಂದು ಸೆಲ್ಫ್ ಆಕ್ಷನ್, ಇನ್ನೊಂದು ಟೀಮ್ ಆಕ್ಷನ್. ಸೆಲ್ಫ್ ಆಕ್ಷನ್ ಅಂದ್ರೆ ಏನು? ಎಸ್, ನನ್ನ PV ಕಂಪ್ಲೀಟ್ ಆಗಿದ್ಯಾ? 50, 100, 200, 300, 600 ಮಂತ್ಲಿ PV. ಯಾಕೆ? ನಿಮ್ ಡ್ರೀಮ್ ಕಂಟ್ರೋಲ್ ಅಲ್ಲಿ ನೀವು ಇದ್ದೀರಿ. ಹೆಚ್ಚು ಪರ್ಸನಲ್ ವಾಲ್ಯೂಮ್ ಕಂಪ್ಲೀಟ್ ಮಾಡೋದ್ರಿಂದ ನಿಮ್ಮ ಕಸ್ಟಮರ್ ಬೇಸ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಫೌಂಡೇಶನ್ ಆಗುತ್ತೆ. ನೀವು ಸೇಲ್ಸ್ ಅನ್ನ ಏನ್ ಅನ್ಕೊಂಡಿದಿರೋ ನನಗೆ ಗೊತ್ತಿಲ್ಲ, ಆದ್ರೆ ಸೇಲ್ಸ್ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಿ ಕೊಡುತ್ತೆ. ನಿಮ್ಗೆ ಭಯ ತೆಗೆದಾಕುತ್ತೆ. ನಿಮ್ಮ ಒಳಗಡೆ ಇರೋ ಲೀಡರ್ಶಿಪ್ ಅನ್ನು ಡೆವಲಪ್ಮೆಂಟ್ ಮಾಡುತ್ತೆ. ನಿಮ್ಮ ಕಸ್ಟಮರ್ಗಳು ಪ್ರತಿದಿನ 1 ರಿಂದ 5 ಕಸ್ಟಮರ್ಗಳು ಜಾಸ್ತಿ ಆಗ್ತಾ ಇರಬೇಕು. ಮಿನಿಮಮ್ 1 ತಿಂಗಳಲ್ಲಿ 20 ರಿಂದ 30 ಕಸ್ಟಮರ್ ಬರಬೇಕು. ಇದು ಬಂದು ಸೆಲ್ಫ್ ಆಕ್ಷನ್. ನಿಮ್ಮ ಹತ್ರ ಕಸ್ಟಮರ್ ಬೇಸೇ ಇಲ್ಲ ಅಂದ್ರೆ ನೀವ್ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತ ಅನ್ಕೊಂಡ್ರು ಕೂಡ ಸಾಧ್ಯ ಇಲ್ಲ. ಫಸ್ಟ್ ನಿಮ್ಮ ಕಸ್ಟಮರ್ ಬೇಸ್ ಕ್ರಿಯೇಟ್ ಮಾಡ್ಕೊಳ್ಳಿ. 1 ತಿಂಗಳಲ್ಲಿ 20 ರಿಂದ 30 ಕಸ್ಟಮರ್ನ ನೀವು ಸರ್ವ್ ಮಾಡೋ ತರ ರೆಡಿ ಆಗಿ ಅಟ್ಲೀಸ್ಟ್ 1 ರಿಂದ 50 PV ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವಾಗ ನೀವು 20 ಜನರಿಂದ 50 PV ಎಕ್ಸ್ಪೆಕ್ಟ್ ಮಾಡ್ತೀರಿ, 1000 PV ಕ್ರಾಸ್ ಮಾಡೇ ಮಾಡ್ತೀರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪರ್ಸನಲ್ ವಾಲ್ಯೂಮ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಜೊತೆಗೆ ಪ್ಲಾಟ್ಫಾರ್ಮ್. ಸ್ನೇಹಿತರೆ, ನೀವು ಮಾಡ್ಬೇಕಾಗಿರೋ ಇಂಪಾರ್ಟೆಂಟ್ ಇವತ್ತಿನ ಪ್ರಪಂಚಕ್ಕೆ ನೋಡಿ, 2025 ಎಂಡ್ ಆಗ್ತಿದೆ, ಹೊಸ 26 ಬರ್ತಾ ಇದೆ. ಫ್ಯೂಚರ್ ಹೆಂಗಿದೆ ಗೊತ್ತಾ? ಸೋಷಿಯಲ್ ಮೀಡಿಯಾ ಜಮಾನ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಕ್ಟಿವ್ ಆಗಿ. ಯಾರ ಪರ್ಮಿಷನ್ ಬೇಕಾಗಿಲ್ಲ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದು ನೀವು ಪ್ರಾಡಕ್ಟ್ ಡೆಮೋ ಮಾಡೋದಕ್ಕೆ. ಇನ್ಸ್ಟಾಗ್ರಾಮ್ ನಿಮ್ಮ ಅಸಿಸ್ಟೆಂಟ್ ತರ ಕೆಲಸ ಮಾಡುತ್ತೆ. 1000 ಜನಕ್ಕೆ ಅದು ರೀಚ್ ಮಾಡುತ್ತೆ ನಿಮ್ಮನ್ನ. ವಾಟ್ಸಪ್ ಸ್ಟೇಟಸ್ ಗಳನ್ನ ಹಾಕೊಳ್ಳಿ. ನಿಮ್ಮ ಹತ್ರ ಇರುವಷ್ಟು ಜನರು ನಿಮ್ ನಂಬರ್ ಯಾರು ಸೇವ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ರೀಚ್ ಆಗುತ್ತೆ ನೀವೇನ್ ಮಾಡ್ತಿದ್ದೀರಿ ಅಂತ. ಆಫ್ಲೈನ್ ಲೀಡರ್ಶಿಪ್ ಗಳನ್ನ ಬಿಲ್ಡ್ ಮಾಡ್ಕೊಳ್ಳಿ. ನೋಡಿ, ನೀವು 1 ಕೋಟಿ ಸಂಪಾದನೆ ಮಾಡಕ್ ಬಂದಿದ್ದೀರಿ.
ನೀವು ಮಾಡಕ್ಕಾಗತ್ತಾ ಲೀಡರ್ಶಿಪ್ ತಗೊಳ್ಳಿ, ಇಲ್ಲ ನಿಮ್ಮ ಅಪ್ಲೈನ್ ಲೀಡರ್ಶಿಪ್ ಮಾಡ್ತಾ ಇದ್ರೆ ಅಲ್ಲಿಗೆ ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ದೇ ಪ್ಲಾಟ್ಫಾರ್ಮ್ ಬಿಲ್ಡ್ ಆಗೋವರೆಗೂ, ನೀವು ರೆಡಿ ಮಾಡ್ಕೊಳ್ಳೋವರೆಗೂ ನೀವು ಬೇರೆಯವರಿಗೆ ಅಪ್ಲೈನಿಗೆ ಸಪೋರ್ಟ್ ತಗೊಂಡು ಬಿಲ್ಡ್ ಮಾಡ್ಕೊಳ್ಳಿ. ಡೈಲಿ ಕಮ್ಯುನಿಕೇಶನ್ ಅಪ್ಲೈನ್ ಜೊತೆ, ಡೌನ್ಲೈನ್ ಜೊತೆ. ನಾನು ಹೇಳ್ತಾ ಇರೋದು ಡೈಲಿ ಕಮ್ಯುನಿಕೇಶನ್ ಯಾರ ಜೊತೆಗೆ ಇರಬೇಕು? ನಿಮ್ ಟೀಮ್. ಯಾಕಂದ್ರೆ ನಿಮ್ಮ ಡೌನ್ಲೈನ್ ನಿಮ್ಮ ಅಕೌಂಟೇಬಲ್, ಅವರಿಗೆ ಕನೆಕ್ಟ್ ಆಗಿ ಜಾಸ್ತಿ, ಅವ್ರ ಜೊತೆ ಮಾತಾಡಿ, ಏನ್ ಮಾಡ್ತಾ ಇದಾರೆ ರಿಪೋರ್ಟ್ ತಗೊಳ್ಳಿ. ಪ್ರತಿ ದಿನ ಮಾಡ್ಬೇಕಾಗಿರೋದು ನೋಡಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ನನ್ನ ಟ್ರೈನಿಂಗ್ ಟಾಪಿಕ್ ಏನು, ಪ್ರತಿ ದಿನ ನೀವ್ ಏನ್ ಅಪ್ಡೇಟ್ ಆಗ್ಬೇಕು, ಪೀಪಲ್ ಸ್ಕಿಲ್ ಅಲ್ಲಿ ಅಪ್ಡೇಟ್ ಆಗ್ಬೇಕು, ಜನರ ಜೊತೆ ಹೇಗ್ ಬರಿಬೇಕು, ಪ್ರಾಡಕ್ಟ್ಸ್ ನಾಲೆಡ್ಜ್, ಲೀಡರ್ಶಿಪ್ ನ ಡೆವಲಪ್ಮೆಂಟ್ ಮಾಡ್ಕೊಬೇಕು, ಸ್ಟೋರಿ ಟೆಲ್ಲಿಂಗ್, ಪ್ರೆಸೆಂಟೇಶನ್, ಹೇಗೆ ಪ್ರೆಸೆಂಟೇಶನ್ ಮಾಡ್ಬೇಕು, ಇದಿಷ್ಟು ನೀವು ಕಲಿಬೇಕಾಗಿರೋದು. ವಾಟ್ ಅಂತ ಪ್ರಶ್ನೆ ಏನ್ ಮಾಡ್ಲಿ ಸರ್ ನಾನು, ಇನ್ಮೇಲೆ ಪ್ರಶ್ನೆನೇ ಕೇಳಂಗಿಲ್ಲ, ನೀವು ಮಾಡ್ಬೇಕಾಗಿರೋದು ಇದಿಷ್ಟು. ಪ್ರತಿದಿನ ಏನ್ ಮಾಡ್ಬೇಕು, ನೀವ್ ಏನಕ್ಕೋಸ್ಕರ ಪರ್ಫೆಕ್ಟ್ ಆಗ್ಬೇಕು ಅಂತ. ಓಕೆ, ಸೊ ಎರಡನೇದು ಟೀಮ್ ಅಲ್ಲಿ ಏನ್ ಮಾಡ್ಬೇಕು. ಮೊದಲನೇದು ಏನ್ ಹೇಳಿ, ನಿಮಗೋಸ್ಕರ ನೀವೇನ್ ಮಾಡ್ಕೊಂಡ್ರಿ. ಈಗ ಟೀಮ್ ಅಲ್ಲಿ ನೀವು ಮಾಡ್ಬೇಕಾಗಿದ್ದು ಪವರ್ ಆಫ್ 4 ಫಸ್ಟ್. 4 ಜನ, ನೀವು ನೋಡಿ ಮೋದಿಕರ್ ಎಂತ ಅದ್ಭುತವಾಗಿರೋ ಪ್ಲಾನ್ ಅಂದ್ರೆ, ಬರೀ 4 ಜನರನ್ನ ಸೇರ್ಸಿ ಅಂತ ಹೇಳಿಲ್ಲ, 4 ಜನ ಲೀಡರ್ ಕ್ರಿಯೇಟ್ ಮಾಡಿ ಅಂತ ಹೇಳಿರೋದು. ನೀವ್ ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಸ್ಪಾನ್ಸರ್ ಮಾಡಬಹುದು. ಸ್ನೇಹಿತರೆ, ಯಾವ್ದಾದ್ರು ಸ್ಕೀಮ್ ಅವ್ರ ಮಾತ್ರ ಕೇಳಿದ್ರೆ ಯಾರಾದ್ರೂ ಬಂದು ನಿಮ್ಗೆ ಅಪ್ರೋಚ್ ಮಾಡ್ಬೋದು. ನೋಡಿ, ನೀವ್ ಇಲ್ಲಿದ್ದೀರಿ, ನೀವ್ ಒಬ್ರನ್ನ ಸೇರಿಸಿ, ನಿಮ್ಗೆ ಇಷ್ಟು ರೂಪಾಯಿ ಬರುತ್ತೆ. ಒಂದ್ಸರಿ ಸೇರ್ಸಿದ್ರೆ ಒಂದ್ಸರಿ ದುಡ್ಡು ಬರೋ ಪ್ಲಾನ್ಗಳು ಹೊರಗಡೆ ಮಾರ್ಕೆಟ್ ಅಲ್ಲಿ. ಸ್ನೇಹಿತರೆ, ಏನ್ ಗೊತ್ತಾ, ನೀವು 50 PV ಮಾಡ್ತೀರಿ, 4 ಜನಕ್ಕೆ 50 PV ಮಾಡೋದಕ್ಕೆ ಹೇಳ್ಕೊಡ್ತೀರಿ, ಅದು ಲಾಯಲ್ಟಿ ಕನೆಕ್ಟ್ ಮಾಡ್ತೀರಿ. ಅವನ್ 12 ತಿಂಗಳು ಲಾಯಲ್ಟಿ ಮಾಡ್ತಾನೆ, 12 ತಿಂಗಳು 50 PV ಮಾಡ್ತಾನೆ, ನಿಮ್ಗೆ 12 ತಿಂಗಳು ದುಡ್ಡು ಬರುತ್ತೆ. ಒಂದ್ಸರಿ ಸೇರಿಸಿ ಒಂದ್ಸರಿ ದುಡ್ಡು ಬರೋ ಪ್ಲಾನ್ ಅಲ್ಲ ನಮ್ದು. ಒಂದ್ಸರಿ ನಾವು ಸರ್ವ್ ಮಾಡಿದ್ರೆ ಲೈಫ್ ಟೈಮ್ ದುಡ್ಡು ಬರೋ ಪ್ಲಾನ್. ಲೈಫ್ ಟೈಮ್ ಬರುತ್ತೆ ನಮಗೆ. ನೀವು ಕರೆಕ್ಟ್ ಆಗಿ ಹೇಳ್ಕೊಡಿ, ನೀವು ಎಷ್ಟು ಬೇಕಾದ್ರೂ ಸ್ಪಾನ್ಸರ್ ಮಾಡಿ, ಅಟ್ಲೀಸ್ಟ್ 4 ಜನರಿಗೆ ಲಾಯಲ್ಟಿ ಕನೆಕ್ಟ್ ಮಾಡಿ, ಬಿಸ್ನೆಸ್ ಕನೆಕ್ಟ್ ಮಾಡಿ, ಈ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಕನೆಕ್ಟ್ ಆಗುತ್ತೆ ನಿಮ್ ಜೊತೆ. ಟೀಮ್ ಅಲ್ಲಿ ಮಾಡ್ಬೇಕಾಗಿರೋದೇನು, 4 ಲೀಡರ್ಗಳನ್ನ ಕ್ರಿಯೇಟ್ ಮಾಡಬೇಕು. ಪ್ರತಿಯೊಬ್ರು 50 PV ಅಥವಾ 100 PV. 21 ಡೇಸ್ ಆಕ್ಷನ್ ಚಾಲೆಂಜ್ ತಗೋಬೇಕು ನೀವು. ಯಾಕೆಂದ್ರೆ ಕ್ವಾಲಿಫೈಡ್ ಡೈರೆಕ್ಟರ್ ನಾನ್ ನಿಮಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. 21 ದಿನದಲ್ಲಿ ನಾನು ನಿಮ್ಗೆ ಎಲ್ರಿಗೂ ಪ್ರಶ್ನೆ ಕೇಳ್ತಿದ್ದೀನಿ. ಒಬ್ಬ ವ್ಯಕ್ತಿ ಜಾಯಿನ್ ಆಗಿ 21 ದಿನದಲ್ಲಿ ಡೈರೆಕ್ಟರ್ ಕಂಪ್ಲೀಟ್ ಮಾಡಬಹುದಾ? ಎಸ್ ಅಂದ್ರೆ ಎಸ್ ಅಂತ ಚಾಟ್ ಮಾಡಿ, ನೋ ಅಂದ್ರೆ ನೋ ಅಂತ ಚಾಟ್ ಮಾಡಿ. ಒಬ್ಬ ವ್ಯಕ್ತಿ ಜಾಯಿನ್ ಆಗಿ 21 ದಿನದಲ್ಲಿ ಡೈರೆಕ್ಟರ್ ಕಂಪ್ಲೀಟ್ ಮಾಡಬಹುದಾ? ಸಿಂಪಲ್ ಸ್ಟ್ರಾಟರ್ಜಿ. 20 ಹೋಮ್ ಮೀಟಿಂಗ್ ಮಾಡಿದ್ರೆ ಸಾಕು ಒಬ್ಬ ವ್ಯಕ್ತಿ. 50 PV ಡ್ರೀಮ್ ಅಷ್ಟೇ ಒಂದು ಹೋಮ್ ಮೀಟಿಂಗ್ ಇಂದ. ನೋಡಿ, ಕ್ವಾಲಿಫೈಡ್ ಡೈರೆಕ್ಟರ್ ಆಗೋಯ್ತು. ಈ ಪ್ಲಾನ್ ಏನ್ ಹೇಳುತ್ತೆ ನಿಮಗೆ? ಮೈಲ್ ಸ್ಟೋನ್ 1 ಕ್ವಾಲಿಫೈಡ್ ಡೈರೆಕ್ಟರ್, ಮೈಲ್ ಸ್ಟೋನ್ 1 ಕ್ವಾಲಿಫೈಡ್ ಡೈರೆಕ್ಟರ್. ಓಕೆ, ನೀವು ಕ್ವಾಲಿಫೈಡ್ ಡೈರೆಕ್ಟರ್ ಆಗಿದ್ದೀರಾ? ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಆಗಿದ್ರೆ ನೀವು ಕ್ರಿಯೇಷನ್ ಮಾಡೋದು ಬಹಳ ಈಸಿ. ನೀವು ಆಗೋರು ಮಾತ್ರ, ಧೈರ್ಯ ಇದ್ರೆ ಮಾತ್ರ ನೀವು ಮುನ್ನುಗ್ತೀರಿ. ಸ್ನೇಹಿತರೆ, ಸೋಲ್ ಬರ್ಲಿ ನಮಗೆ ಪ್ರಯತ್ನದಲ್ಲಿ, ಸೋಲು ನಮ್ಮನ್ನ ಗಟ್ಟಿ ಮಾಡುತ್ತೆ. ಸೋಲೆ ಬರಬಾರ್ದು ಅನ್ನೋ ಪ್ರಯತ್ನ ಯಾವುದೂ ಇಲ್ಲ. ಸೋಲ್ರಿ, ಗಟ್ಟಿ ಆಗ್ತೀರಿ. ಓಕೆ, ಎಸ್, ಥ್ಯಾಂಕ್ ಯು. ಎಸ್ ಅಂತ ಚಾಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. 21 ದಿನದಲ್ಲಿ ಡೈರೆಕ್ಟರ್ ಆಗ್ಬಹುದು. ಕ್ವಿಕ್ ಆಕ್ಷನ್ ತಗೊಳ್ಳಿ, ಎನರ್ಜಿ ಇಟ್ಕೊಳ್ಳಿ, ಫಾಸ್ಟ್ ಡುಪ್ಲಿಕೇಶನ್ ತನ್ನಿ ಟೀಮ್ ಅಲ್ಲಿ. 90 ದಿನದಲ್ಲಿ ರೆಡ್ ಡೈಮಂಡ್ ಕೂಡ ಕಂಪ್ಲೀಟ್ ಮಾಡಬಹುದು. ಯಾವಾಗ ನೀವು ಡೈರೆಕ್ಟರ್ ಆಗ್ತೀರಿ, ನಿಮ್ಗೆ ನೆಕ್ಸ್ಟ್ 3 ತಿಂಗಳು ಟೈಮ್ ಇದೆ. ಈಗ ಡೈರೆಕ್ಟರ್ ಆಗಿದ್ದೀರಿ ನೀವು, ಇಲ್ಲಿಂದ 90 ಡೇಸ್ ಟೈಮ್. 20 ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ ಟೀಮ್ ಅಲ್ಲಿ ಇರೋರಿಗೆ. ನಿಮ್ಮ ಅಪ್ಲೈನ್ ಜೊತೆ ಕನೆಕ್ಟ್ ಮಾಡಿ, ಟ್ರೈನಿಂಗ್ ಕರ್ಕೊ ಬನ್ನಿ, ಮೀಟಿಂಗ್ ಕರ್ಕೊ ಬನ್ನಿ. 20 ಜನರ ಜವಾಬ್ದಾರಿ ತಗೊಳ್ಳಿ ನಿಮ್ ಲೈಫ್ ಅಲ್ಲಿ. ಅವರಿಗೆ ಜಸ್ಟ್ ಡೈರೆಕ್ಟರ್ ಕ್ವಾಲಿಫಿಕೇಶನ್ ಟೈಮ್ ಅಷ್ಟೇ. ಅವರಿಗೆ ಡೈಲಿ ಆಕ್ಷನ್, ವೀಕ್ಲಿ ಟಾರ್ಗೆಟ್ಸ್, ಲೀಡರ್ಶಿಪ್ ಪುಷ್ ಮಾಡುತ್ತೆ. ಸಿಸ್ಟಮ್ ಇದೆ ನಮ್ಮ ಹತ್ರ ರೆಡಿ. ಓಕೆ, ನೀವೇನಾಗಿರ್ತೀರಿ? ರೆಡ್ ಡೈಮಂಡ್. ಓಕೆ, ರೆಡ್ ಡೈಮಂಡ್ ಆಗಿರ್ಬೋದು, ಡಬಲ್ ರೆಡ್ ಡೈಮಂಡ್ ಕೂಡ ಆಗಿರಬಹುದು. ಜಸ್ಟ್ 20 ಜನರನ್ನ ನೀವು ಡೈರೆಕ್ಟರ್ ಕಂಪ್ಲೀಟ್ ಮಾಡೋದಕ್ಕೆ ವರ್ಕ್ ಮಾಡ್ತೀರಿ 90 ಡೇಸ್. ನೋಡಿ, 1 ಕೋಟಿ ಈಸಿ. 1 ಕೋಟಿ ಹೆಂಗಾಗತ್ತೆ? ನಿಮ್ದು ಆಲ್ರೆಡಿ ಸಿಸ್ಟಮ್ ಇರುತ್ತೆ, ಸ್ಟ್ರಾಟಜಿ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ, ಡುಪ್ಲಿಕೇಶನ್. ಯಾಕೆ? ನೀವು ಇಲ್ಲಿಂದ ಗೆದ್ದು ಬಂದಿರೋ, ಡೈರೆಕ್ಟ್ ಆಗಿ ಡಿಗ್ರಿ ಮಾಡ್ಕೊಂಡು ಮ್ಯಾನೇಜರ್ ಆಗ್ತಾ ಇಲ್ಲ ನೀವು. 21 ದಿನ ಚಾಲೆಂಜ್ ಆಗಿದೆ, 90 ದಿನ ಚಾಲೆಂಜ್ ಆಗಿದೆ. ಇದೇ ಡುಪ್ಲಿಕೇಶನ್ ನಿಮಗೆ 6 ಸರಿ ಸಿಗುತ್ತೆ 18 ತಿಂಗಳೊಳಗಡೆ. 1 ಕೋಟಿ ಸಂಪಾದಿಸಬಹುದು. 1 ಕೋಟಿ ಸಂಪಾದನೆ ಮಾಡೋದೇನ್ ಜೀವನ ಪರ್ಯಂತ ಅನ್ಕೊಂಡಿದ್ದೀರಾ? ಅಥವಾ ನಂಬಿಕೆನೇ ಇಲ್ವಾ ನಿಮಗೆ? ಈಗ ಎಷ್ಟು ವರ್ಷ ಆಗಿದೆ? ನಾನು ಜೀವನ ಪರ್ಯಂತ ಟೈಮ್ ಬೇಡ ಸರ್. ಸ್ಪೀಡ್ ಇದೆ ಪ್ರಪಂಚ. 1 ಕೋಟಿ ಟಾರ್ಗೆಟ್ ಇಟ್ಕೊಳ್ಳಿ, 18 ತಿಂಗಳಲ್ಲಿ ಅಚೀವ್ ಮಾಡಬಹುದು. ಸಿಂಪಲ್ ಮೆಥಡ್. 18 ತಿಂಗಳಲ್ಲಿ ಲಾಸ್ಟ್ 6 ತಿಂಗಳು 10 ಲಕ್ಷ ಚೆಕ್, ಮಧ್ಯದ 6 ತಿಂಗಳು 5 ಲಕ್ಷ ಚೆಕ್. ಫಸ್ಟ್ 6 ತಿಂಗಳು ಪ್ರಿಪೇರ್ ಮಾಡ್ಕೊಳ್ಳಿ ಸ್ಟ್ರಕ್ಚರ್ ನ. ಡಬಲ್ ರೆಡ್ ಡೈಮಂಡ್ ಆಗಕ್ಕೆ ಟ್ರೈ ಮಾಡಿ, ರೆಡಿ ಮಾಡ್ಕೊಳ್ಳಿ. ಫಸ್ಟ್ 6 ತಿಂಗಳು ಕೆಲಸ ಮಾಡೋಣ, ಸೆಕೆಂಡ್ 6 ತಿಂಗಳು ಟೀಮ್ ಕಟ್ಟೋಣ,
ಲಾಸ್ಟ್ 6 ತಿಂಗಳಲ್ಲಿ ದುಡ್ಡು ಬರ್ತಾ ಇರ್ತದೆ. ಸಿಂಪಲ್ ನಮ್ ಪ್ಲಾನ್ ಹೆಂಗ್ ರೆಡಿ ಆಗಿದೆ ಅಂದ್ರೆ ಮೈಲ್ಸ್ಟೋನ್ 1, ಅಲ್ಲಿಂದ ಡೈರೆಕ್ಟರ್, ಅಲ್ಲಿಂದ ಪ್ಲಾಟಿನಂ, ಅಲ್ಲಿಂದ ಡಬಲ್ ರೆಡ್ ಡೈಮಂಡ್, ಅಲ್ಲಿಂದ ಬ್ಲೂ ಡೈಮಂಡ್. 5 ಸ್ಟೆಪ್ ಅಲ್ಲಿ ತಿಂಗಳಿಗೆ 10 ಲಕ್ಷದ ಮೇಲೆ ಚೆಕ್ ಇರುತ್ತೆ ನಿಮ್ಮ ಹತ್ರ. ತಿಂಗಳಿಗೆ 10 ಲಕ್ಷದ ಮೇಲೆ ಚೆಕ್ ಇದ್ರೆ ಲೆಕ್ಕ ಹಾಕೊಳ್ಳಿ, ನೀವು 1 ಕೋಟಿ ದುಡಿಯಕ್ಕೆ ಎಷ್ಟು ದೂರ ಅನ್ಕೊಂಡಿದ್ರೆ. ನಾನು ಕಾಮರ್ಸ್ ಓದ್ತಾ ಇದ್ದೆ ಸ್ನೇಹಿತರೆ. ನಾನು ಫಸ್ಟ್ PUC ಸೈನ್ಸು, ಸೆಕೆಂಡ್ PUC ಕಾಮರ್ಸ್. ಯಾಕಂದ್ರೆ ಓದಲ್ಲಿ ಗ್ಯಾಪ್ ಮಾಡ್ಕೊಂಡಿದ್ದೆ ನಾನು. ಸೆಕೆಂಡ್ PUC ಕಾಮರ್ಸು. ನನ್ ಲೆಕ್ಚರ್ ಇದ್ರು ಗೋಪಾಲ್ ಕೃಷ್ಣ ಅಂತ, GK. ಅವ್ರು ಏನೇ ಹೇಳ್ಕೊಟ್ರು ತಲೆಗೆ ಹೋಗ್ತಿರ್ಲಿಲ್ಲ. ಆದ್ರೆ ನನ್ಗೆ ತುಂಬಾ ಎಕ್ಸ್ಪರ್ಟ್ ಇದ್ದೆ ಮ್ಯಾಥ್ಸ್ ಅಲ್ಲಿ. ನನ್ ಕ್ಲಾಸ್ಮೇಟ್ ಒಬ್ಬಿದ್ದೆ GK ಅರುಣ್ ಅಂತ, ಅಲ್ಲ GS ಅರುಣ್ ಕುಮಾರ್ ಅಂತ ಅವನ ಹೆಸರು. ಓಕೆ, ಇವರು ಹಿಂಗೆ ಕಣೋ ಸಿಂಪಲ್ ಇದು ನೋಡು, ಇದು ಅವನು ಹೇಳ್ಕೊಟ್ಟ. ನೋಡು, ಇದು ಫಾರ್ಮುಲಾ, ಇದು ಬ್ಯಾಲೆನ್ಸ್ ಶೀಟ್, ಹಿಂಗ್ ಕೊಟ್ಟಿರ್ತಾರೆ, ಇಲ್ಲಿ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಇಲ್ಲಿ ಹೆಂಗ್ ಬಿಡಿಸ್ಬೇಕಂತ ಹೇಳ್ಕೊಟ್ಟಿರ್ತಾರೆ. ಕಾಮರ್ಸ್ ಸ್ಟೂಡೆಂಟ್ಸ್ ಗಳಿಗೆ ಅರ್ಥ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಹೆಂಗ್ ಮಾಡೋದಂತ. ಸಿಂಪಲ್ ಆಗಿ ಹೇಳ್ಕೊಟ್ರು. ಅವನದು 98, ನಂದು 96. ನನಗೆ ಹೇಳ್ಕೊಟ್ಟು 98, ನಂದು 96. ಸಿಂಪಲ್. ನೀವು ಮಾಡಿದ್ರೆ ಮಾತ್ರ ಡೂಪ್ಲಿಕೇಶನ್ ಆಗುತ್ತೆ. ನೀವ್ ಹೇಳ್ಕೊಡ್ಬಹುದು, ವೆಯ್ಟ್ ಮಾಡಕ್ ಹೋಗ್ಬೇಡಿ. ನೀವು ಏನಾದ್ರೂ 21 ದಿನದಲ್ಲಿ ಡೈರೆಕ್ಟರ್ ಕಂಪ್ಲೀಟ್ ಮಾಡಿದ್ರೆ ನಿಮ್ ಜೊತೆಗಿರೋರು ಕಂಪ್ಲೀಟ್ ಮಾಡ್ತಾರೆ. ನಾನು ನಿಮ್ ತರ ಇದ್ದವನು, ನಾನ್ ನಿಮ್ ತರ ಕೆಲಸ ಮಾಡ್ದವನು. ನಾನ್ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಗೆದ್ದಿದ್ದೀನಿ, ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ನೀವು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಈಸಿ ಆಗುತ್ತೆ. ಒಬ್ರಿಬ್ರು ಕ್ರಿಯೇಟ್ ಆಗ್ಲಿರಿ 21 ದಿನ ಡೈರೆಕ್ಟರ್ ನೋಡಿ ಎಷ್ಟು ಹುಚ್ಚರು ತರ ಡೈರೆಕ್ಟರ್ ಕಂಪ್ಲೀಟ್ ಮಾಡ್ತಾರೆ. ಕ್ಲಿಯರ್ ಇದೆ ಗೋಲು. 1 ಕೋಟಿ ಅಚೀವ್ ಮಾಡ್ಬೇಕು. ಫಸ್ಟ್ 21 ದಿನ ಡೈರೆಕ್ಟರ್ ಕಂಪ್ಲೀಟ್ ಮಾಡು, 90 ದಿನದಲ್ಲಿ ರೆಡ್ ಡೈಮಂಡ್ ಕಂಪ್ಲೀಟ್ ಮಾಡು. ನೋಡಿ 18 ತಿಂಗಳಲ್ಲಿ 1 ಕೋಟಿ. ಜೀವನ ಪರ್ಯಂತ ಬೇಡ ಸ್ನೇಹಿತರೆ. 3 ವರ್ಷ 5 ವರ್ಷ ಕಷ್ಟಪಡೋಣ, ಸಿಸ್ಟಮ್ ಕಟ್ಟೋಣ, ಬಿಸ್ನೆಸ್ ಬಿಲ್ಡ್ ಮಾಡೋಣ. ಸಿಸ್ಟಮ್ ಏನು? ನಾವು ಲಾಯಲ್ಟಿಯಿಂದ ಶುರು ಮಾಡೋಣ, ಹೋಮ್ ಮೀಟಿಂಗ್ ಸ್ಟಾರ್ಟ್ ಮಾಡೋಣ, DP ಗಳನ್ನ ಬಿಲ್ಡ್ ಮಾಡೋಣ, ಸಿಸ್ಟಮ್ ಅನ್ನ ಅಪ್ಲೈನ್ ಜೊತೆ ಸೇರ್ಕೊಂಡು ಕಟ್ಟೋಣ. ಅದ್ಭುತವಾಗಿ ಕ್ರಿಯೇಟ್ ಆಗುತ್ತೆ 1 ಕೋಟಿ ಜರ್ನಿಲಿ. ಇವತ್ತೇ ಈ ಕ್ಷಣದಿಂದನೇ ಶುರು ಮಾಡಿ. ಆಗತ್ತೆ ಸ್ನೇಹಿತರೆ. ಒಳಗಡೆಯಿಂದ ನಂಬಿಕೆ ಬರ್ಬೇಕು. 10 ಸರಿ ನೀವು ಆಗುತ್ತೆ 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 ಅಂತ ನೀವು ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ಹೇಳಿ, ನಿಮ್ ಮೈಂಡ್ ಹೇಳುತ್ತೆ ಆಗುತ್ತೆ ಕಣೋ, ನಡೆಯೋ ಮಾಡೋಣ. ಡಿಸೈಡ್. ಡಿಸಿಷನ್ಗೆ ಆ ಪವರ್ ಇದೆ. ನಾನ್ ನಿಮಗೆ ಕನೆಕ್ಟ್ ಮಾಡೋದು 1 ಕೋಟಿ ಅಚೀವ್ ಮಾಡಕ್ ಅನ್ಸಿಟ್ಕೊಳ್ಳಿ. 18 ತಿಂಗಳಲ್ಲಿ ಆಗುತ್ತೆ. ಓಕೆ, ಸೊ ಎಸ್, ಪರ್ಪಸ್, ಒಂದು ಉದ್ದೇಶ. ಸಿಂಪಲ್ ಆಗಿ ಯೋಚನೆ ಮಾಡಿ. 1 ಲಕ್ಷ ಜನ 1,000 ರೂಪಾಯಿ ಚೆಕ್ ತಗೊಳ್ತಾ ಇದ್ರೆ ಹೇಗಿರುತ್ತೆ? ಕರ್ನಾಟಕದಲ್ಲಿ 1 ಲಕ್ಷ ಜನ 1,000 ರೂಪಾಯಿ ಚೆಕ್ ತಗೊಂಡ್ರೆ ಹೇಗಿರುತ್ತೆ? ಸಿಂಪಲ್ ಆಗಿ ಹೇಳ್ಕೊಡೋಣ ಕಸ್ಟಮರ್ ಗಳಿಗೆ. ಹೊರಗಡೆ ತಗೊಳ್ಳೋ ಯಾವ್ದೋ ಒಂದು ಪ್ರಾಡಕ್ಟ್ ಇಟ್ಕೊಳ್ಳಿ, MRP ಇಟ್ಕೊಳ್ಳಿ. ನೀವ್ ಎಷ್ಟು ರೂಪಾಯಿ ಕೊಡ್ತೀರಿ MRP. ಕರೆಕ್ಟ್ ಆಗಿ ಲಾಯಲ್ಟಿ, ರೀಪರ್ಚೇಸು ಎಲ್ಲ ಆಫರ್ ಗಳನ್ನ ತೋರಿಸಿ 100ಕ್ಕೆ 60 ರೂಪಾಯಿ ಕಡಿಮೆ ಆಗುತ್ತೆ. 40 ರೂಪಾಯಿಗೆ ಈ ಪ್ರಾಡಕ್ಟ್ಸ್ ಬರುತ್ತೆ. ಲಾಯಲ್ಟಿ ಅರ್ಥ ಮಾಡ್ಕೊಳ್ಳಿ. 4 ಜನಕ್ಕೆ ರೆಫರೆನ್ಸ್ ಕೊಡಿ, ನಿಮ್ಗೆ 1,000 ರೂಪಾಯಿ ಬರುತ್ತೆ. 1 ಲಕ್ಷ ಜನ 1,000 ರೂಪಾಯಿ ತಗೊಂತಾ ಇದ್ರೆ ಕರ್ನಾಟಕದಲ್ಲಿ ನಮ್ ಬಿಸ್ನೆಸ್ ಎಲ್ಲಿಗೆ ಹೋಗುತ್ತೆ? ಎಷ್ಟು ಕಾರ್ ಬರುತ್ತೆ, ಎಷ್ಟು ಮನೆ ಕಟ್ತೀರಿ, ಯಾರ ರೀತಿ ಕೆಲಸ ಮಾಡ್ತೀರಿ, ಖಂಡಿತ ಆಗುತ್ತೆ. ಓಕೆ, ಸೊ ಒಂದು ಪರ್ಪಸ್. ನಿಮ್ ಪರ್ಪಸ್ ಏನು? ನಾವೀಗ ಡ್ರೀಮ್ ಅನ್ನ ಡಿಕ್ಲೇರ್ ಮಾಡಿದೀವಿ. ಕರ್ನಾಟಕದಿಂದ 2,000 ಜನ ಡೈರೆಕ್ಟರು, 1,000 ಜನ ಲಕ್ಷಾಧೀಶ್ವರರು, ಈ ತರದೊಂದು ದೊಡ್ಡ ಮಟ್ಟದ ಆಕ್ಷನ್ ಅನ್ನ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ ಲೀಡರ್ಸ್ ಲೆವೆಲ್ ಅಲ್ಲಿ. ಸೊ ಇದರಿಂದ ಏನಾಗುತ್ತೆ? ಆಕ್ಟಿವೇಶನ್ ಸೂಪರ್ ಸ್ಪೀಡ್ ಆಗಿ ಕನೆಕ್ಟ್ ಆಗುತ್ತೆ. ಸೂಪರ್ ಕಾನ್ಶಿಯಸ್ ನಲ್ಲಿ ಆಕ್ಟಿವೇಟ್ಸ್ ಮಾಡ್ಕೊಳ್ಳಿ. ಪರ್ಪಸ್ ಡ್ರಿವನ್ ಲೀಡರ್ಶಿಪ್ ನ ನಾವು ನಮ್ಮ ಟೀಮ್ ಅಲ್ಲಿ ಬಿಲ್ಡ್ ಮಾಡೋಣ. ಸೊ ಮಿಷನ್ ಬಿಗ್ಗರ್ ದ್ಯಾನ್ ಯುವರ್ ಬಿಸ್ನೆಸ್. ಯಾವಾಗ್ಲೂ ರಾಜು DG ಸರ್ ಹೇಳ್ತಿರ್ತಾರೆ, ಕಮಿಷನ್ ಕಿಂತ ಮಿಷನ್, ಕಮಿಷನ್ ಬೇಸ್ ಬೇಡ, ಮಿಷನ್ ಬೇಸ್ ಮೇಲೆ ಕೆಲಸ ಮಾಡೋಣ ಅಂತ. ಅದೇ ತರನೇ ಕಮ್ಯುನಿಟಿ ಬೇಕೇ ಬೇಕು. ಮೋದಿಕೆ ಅನ್ನೋದು ಅದ್ಭುತವಾಗಿರೋ ಕಮ್ಯುನಿಟಿ. ಒಬ್ಬ ಮಿಡಲ್ ಕ್ಲಾಸ್ ಅವನಿಗೆ ಹೊರಗಡೆ ಪ್ರಪಂಚದಲ್ಲಿ ಸಪೋರ್ಟ್ ಮಾಡೋರು ಯಾರು ಇಲ್ಲ. ಸ್ವಂತ ಅಪ್ಪ ಅಮ್ಮನ ಕೈಲಿ ಆಗಲ್ಲ ಸ್ನೇಹಿತರೆ ಲೈಫ್ ಸೆಟ್ಲ್ ಮಾಡ್ಸೋದಿಕ್ಕೆ. ಫ್ರೆಂಡ್ಸ್ ಬರ್ತಾರ, ರಿಲೇಷನ್ ಬರ್ತಾರೆ. ಒಬ್ರು ಬರ್ತಾ ಇದ್ದಾರೆ ಇವತ್ತು ಅಪ್ಲೈನ್. ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ, ಡಿಸೈಡ್ ಮಾಡಿ. 1 ಕೋಟಿ ಜರ್ನಿ ಇವತ್ತೇ ಸ್ಟಾರ್ಟ್ ಮಾಡಿ. ಓಕೆ, ನೀವ್ ಏನಕ್ಕೋಸ್ಕರ ಮಾಡ್ತೀರಿ? ನಿಮ್ಮ ಅಪ್ಲೈನ್ಗೋಸ್ಕರ ಮಾಡ್ತಿಲ್ಲ, ನೀವು ಮಾಡ್ತಾರ ನಿಮಗೋಸ್ಕರ. ನಿಮ್ಮ 1 ಕೋಟಿ ಜರ್ನಿನ ನೀವು ಶುರು ಮಾಡಿ. ನಿಮ್ಮ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್. ಈ ಜನ 1 ಕೋಟಿ ಸಂಪಾದನೆ ಮಾಡಕ್ ನಿರ್ಧಾರ ಮಾಡಿದ್ರಿ. ನಾನು ಹೇಳ್ತೀನಿ, ಸೋಲ್ರಿ, ಪರವಾಗಿಲ್ಲ. ನಿರ್ಧಾರ ಮಾಡ್ರಿ, ಪ್ರಯತ್ನ ಪಡ್ರಿ, ಸೋಲ್ರಿ. ನೀವು ಸೋತ್ರೆ ನನಗೆ ಖುಷಿ. ನಾನ್ ತುಂಬಾ ಜೋರ ಕುಣಿದಾಡ್ತೀನಿ. ಸರ್ ನಾನು ಸೋತ್ಬಿಟ್ಟೆ ಸರ್, 1 ಕೋಟಿ ಟ್ರೈ ಮಾಡಿದೆ ಸರ್, 21 ದಿನ ಫಸ್ಟ್ ಟ್ರೈ ಮಾಡಿದೆ ಸರ್, ಸೋತೆ. ಪರವಾಗಿಲ್ಲ, ಕುಣಿದಾಡ್ತೀನಿ ನಾನು. ಯಾಕೆ ಹೇಳಿ? ನೀವು ಸೋಲೋದ್ರಿಂದ ಗಟ್ಟಿ ಆಗ್ತೀರಿ. ನೋಡಿ, ಕೆಲಸ ಮಾಡಿದ್ರೆ ಸಂಪಾದನೆ ಬರುತ್ತೆ, ಸೋತಷ್ಟು ಗಟ್ಟಿ ಆಗ್ತೀವಿ. ಇವತ್ತು ನಮ್ ಲೈಫ್ ಅಲ್ಲಿ ನಾವು ಸಂಪಾದನೆ ಮಾಡೋದ್ರಿಂದ ಗಟ್ಟಿ ಆಗಿಲ್ಲ. ಇಷ್ಟು ಜೋರಾಗಿ ಮಾತಾಡ್ತೀವಿ, ಎಷ್ಟು ಜನರ ಎದುರುಗಡೆ ಗಟ್ಸ್ ಅಲ್ಲಿ ಮಾತಾಡ್ತೀವಿ ಅಂದ್ರೆ ಚೆಕ್ ಜಾಸ್ತಿ ಬಂದಿರೋದಕ್ಕಲ್ಲ. ಎಷ್ಟು ಹೇಟ್ ಬಿದ್ದಿದಾವಲ್ಲ, ಏಟ್ಗಳು. ಸಮಾಜದಲ್ಲಿ ಜನ ನಮ್ಮನ್ನು ಅವಮಾನ ಮಾಡಿದಾರಲ್ಲ, ಚುಚ್ಚು ಮಾತಾಡಿದಾರಲ್ಲ,
ನನ್ನ ಕೈಲಿ ಪ್ರಯತ್ನ ಪಟ್ಟು ನಾನು ಸೋತಿದ್ದೀನಲ್ಲ, ಅಲ್ಲಿ ನಾನು ಗಟ್ಟಿಯಾಗಿರೋದು. ನಾನು ನಿಮ್ಗೂ ವೆಲ್ಕಮ್ ಮಾಡ್ತೀನಿ. MC ಮೋದಿ ಕೇರ್, MC ಮಿಡಲ್ ಕ್ಲಾಸ್. ನೀವು ಮಿಡಲ್ ಕ್ಲಾಸ್ ಆಗಿದ್ರೆ ಮೋದಿ ಕೇರ್ನ ಬಿಗಿಯಾಗಿ ಹಿಡ್ಕೊಳ್ಳಿ, ಖಂಡಿತ ನಿಮ್ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಓಕೆ, ಸೊ 5 ನಿಮಿಷ ಎಕ್ಸ್ಟ್ರಾ ನಾನು ಸಮಯ ತಗೊಂಡಿದ್ದೀನಿ. ಸೊ ನಾನು ಮಂಜುನಾಥ್ ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓವರ್ ಟು ಮಂಜುನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಲೈಫು ಬ್ರೇಕ್ ಥ್ರೂ ಆಗ್ಲಿ. ಥ್ಯಾಂಕ್ ಯು ವೀರೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಇವಾಗ ಸುಮಾರು ಜನಕ್ಕೆ ಮೋಸ್ಟ್ಲಿ ಅರ್ಥ ಆಗಿರುತ್ತೆ ಯಾಕೆ ವೀರೇಶ್ ಅವರು ಅಗ್ರೆಸಿವ್ ಆಗಿರ್ತಾರೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಅಂತ. ಸುಮಾರು ಜನ 1 ಕೋಟಿ ಇಲ್ಲ ಅಂತ ಹೇಳಿದ್ರೆ ಇವನ್ 1 ಲಕ್ಷನೂ ಅಂತ ಇನ್ಕಮ್ ತಗೊಳ್ಳಾಗಿದ್ರೆ ಅದು 1 ಇಯರ್ ಇಲ್ಲಾಂದ್ರೆ 2 ಇಯರ್ಸ್ ಪ್ಲಾನ್ ಮಾಡ್ತಾರೆ. ಸೊ ಇವರು ನಿಮ್ಗೆ ಯೋಚನೆ ಮಾಡೋದಕ್ಕೆ ಹೇಳಿದ್ದು 6 ತಿಂಗಳಲ್ಲಿ 5 ಲಕ್ಷ ಇಲ್ಲ ಅಂತ ಹೇಳಿದ್ರೆ ವಿತಿನ್ 2 ಇಯರ್ಸ್ ಅಲ್ಲೂ ಕೂಡ 1 ಕೋಟಿ ಅಂತ ಬೇಸಿಕಲಿ ಕನೆಕ್ಟ್ ಮಾಡಿದ್ದು. ದಿಸ್ ಈಸ್ ವೈ ಈಸ್ ಅಗ್ರೆಸಿವ್. ಸೊ ಅಗ್ರೆಷನ್ ಅನ್ನೋದನ್ನ ತಗೋಬೇಕು ಅನ್ನೋಗಿದ್ರೆ 2 ವರ್ಷ ಆದ್ಮೇಲೆ ಮಾಡುವಂಥದ್ದನ್ನ ನಾನು 3 ಮಂತ್ಸ್ ಅಲ್ಲಿ 6 ಮಂತ್ಸ್ ಅಲ್ಲಿ ಮಾಡೋ ಹಾಗಿದ್ರೆ ಸೇಮ್ ವರ್ಕೆ 2 ವರ್ಷದಲ್ಲೂ ಕೂಡ ಸೇಮ್ ವರ್ಕೆ ಮಾಡ್ಬೇಕಾಗಿರೋದು. ಇವನ್ ಅವ್ರು ಹೇಳ್ದಂಗೆ ಸೇಮ್ ನಂಬರ್ ಆಫ್ ಪೀಪಲ್ ಬರ್ಬೇಕಾಗತ್ತೆ. ಅದು 2 ವರ್ಷದಲ್ಲೂ ಕೂಡ ಮಾಡ್ಬೋದು, 3 ತಿಂಗಳಲ್ಲೂ ಕೂಡ ಮಾಡ್ಬೋದು. ಇಲಾನ್ ಮಸ್ಕ್ ಕೂಡ ಬೇಸಿಕಲಿ ಇದನ್ನೇ ಹೇಳೋದು. ವೈ ಇಲಾನ್ ಮಸ್ಕ್ ಈಸ್ ನಂಬರ್ 1 ಇನ್ ಟೋಟಲ್ ವ್ಯಾಲ್ಯೂ ಅಂತ ನೋಡೋ ಹಾಗಿದ್ರೆ, ಯಾಕೆಂತ ಹೇಳಿದ್ರೆ ಅವರು ವೆರಿ ಅಗ್ರೆಸಿವ್ ಪರ್ಸನ್. ಎಲ್ಲರೂ ಹೇಳೋದು 1 ವರ್ಷದಲ್ಲಿ ಮಾಡೋದನ್ನ 3 ಮಂತ್ಸ್ ಅಲ್ಲಿ ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ಸೊ ಅದೇ ತರ ಇವನ್ ಸಿಮಿಲರ್ ಕ್ಯಾಟಗರಿಗೆ ನಮ್ಮ ವೀರೇಶ್ ಅವರು ಸೇರಿರೋದು. ಸೊ ಬೇಗ ಮಾಡೋಣ, ಸೊ 1 ವರ್ಷದಲ್ಲಿ ಮಾಡೋದನ್ನ 3 ಮಂತ್ಸ್ ಅಲ್ಲೂ ಕೂಡ ಮಾಡೋಣ ಅಂತ ಯೋಚನೆ ಮಾಡಿ 4 ಸ್ಟೆಪ್ನ ಡೀಟೇಲ್ ಆಗಿ ನಿಮಗೆ ಕನೆಕ್ಟ್ ಮಾಡಿದ್ದು. ಸೊ ಫೈನಲ್ ಆಗಿ ಅವರು ಪರ್ಪಸ್ ಲಾಸ್ಟ್ ಅಲ್ಲಿ ಹೇಳಿದ್ರು. ಸೊ ಅದು ಫಸ್ಟ್ ಬಿಗಿನಿಂಗ್ ಅಲ್ಲೂ ನಾವೇನೆಲ್ಲ ಮಾತಾಡ್ತಾ ಇದ್ವಿ, ಸೊ ಸೇಮ್ ಥಿಂಗ್ ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಅಲ್ಲಿ ಕನೆಕ್ಟ್ ಮಾಡಿದ್ದಕ್ಕೆ, ಹಾಗೇನೆ ಅವರ ಒಂದು ಮೈಂಡ್ ಸೆಟ್ ನಮ್ಮ ಒಂದು ಮೈಂಡ್ ಸೆಟ್ಗೂ ಕೂಡ ಕನೆಕ್ಟ್ ಮಾಡಿದ್ದಕ್ಕೆ, ಕಂಪ್ಲೀಟ್ ಪ್ರೋಸೆಸ್ ನ ಅರ್ಥ ಮಾಡಿಸಿ ನಮಗೆ ಟೈಮ್ ಕೊಟ್ಟು ಅವರು ಯಾವ ಒಂದು ಥಾಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಆ ಒಂದು ಥಾಟ್ ಪ್ರೋಸೆಸ್ಗೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ ಯು ಹೇಳೋಣ. ಸೊ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಡ್ಸ್ ನಮ್ಮ ವೀರೇಶ್ ಅವ್ರಿಗೆ. ಅವರ ಒಂದು ದೊಡ್ಡ ಒಂದು ಯೋಚನೆ ನಮ್ಮನ್ನು ಕೂಡ ಒಂದು ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಕನೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಸೊ ಮತ್ತೆ ಥ್ಯಾಂಕ್ ಯು ವೀರೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾಗಿರೋ ಅಪರ್ಚುನಿಟಿ ಕ್ರಿಯೇಟ್ ಮಾಡಿದಿರಿ. ತಿಂಗಳಲ್ಲಿ 2 ಸರಿ ಒಬ್ಬ ಲೀಡರ್ನ ಮೀಟ್ ಮಾಡಿಸಿ ಚಾರ್ಜ್ ಅಪ್ ಮಾಡೋದು. ಗೊತ್ತಿಲ್ಲ ಮುಂದೊಂದು ದಿನ ಇಲ್ಲಿರೋರು ಎಷ್ಟೋ ಜನ ರಾಜು ಡಿಜಿ ಸರ್ ಆಗಿರ್ತಾರೆ, ಮಂಜುನಾಥ್ ಶೆಟ್ಟಿ ಸರ್ ಆಗಿರ್ತಾರೆ, ಗಣೇಶ್ ದೇವಡಿಗ ಸರ್ ಆಗಿರ್ತಾರೆ, ವೀರೇಶ್ ಕೆ ವಿ ಆಗಿರ್ತಾರೆ, ಯಾರು ಬೇಕಾದ್ರೂ ಆಗಿರಬಹುದು ಇಲ್ಲಿರೋರು. ಆ ಸಾಧ್ಯತೆ ಖಂಡಿತ ದೊಡ್ಡದಾಗಿ. ಆಲ್ ದಿ ಬೆಸ್ಟ್. ಎಸ್, ಯೋಚನೆ ದೊಡ್ಡದಾಗಿಟ್ಕೊಂಡ್ರೆ ಇವನ್ ಪರ್ಸನ್ ಕೂಡ ದೊಡ್ಡವರಾಗೇ ಆಗ್ತಾರೆ. ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ವೀರೇಶ್ ಅವರು. ಸೊ ಅವರ ಒಂದು ಜರ್ನಿ, ಅವರ ಒಂದು ಇದನ್ನ ಎಲ್ಲಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಸೆಷನ್ ಐ ಥಿಂಕ್ ವೆರಿ ಶಾರ್ಟ್ಲಿ ನಿಮಗೆ ಇವನ್ ರೆಕಾರ್ಡಿಂಗ್ ಸಿಗುತ್ತೆ. ಸೊ ನೀವು ಕೂಡ ಮತ್ತೆ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಐ ಥಿಂಕ್ ಅವರ ಏನು ಅರ್ಥ ಮಾಡಿಸಿದಾರೆ ನನ್ನ ಪ್ರಕಾರ ಒಂದು 2-3 ಸತಿ ನೀವು ಕೇಳಬೇಕಾಗತ್ತೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಮೊದಲನೇ ಸತಿ ಮೋಸ್ಟ್ಲಿ ಅದು ಅರ್ಥ ಆಗಲ್ಲ. ಡೀಪ್ ಆಗಿ ಅರ್ಥ ಮಾಡಿಸಿದ್ದಾರೆ, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಅಂಡ್ ಸೂಪರ್ ಕಾನ್ಶಿಯಸ್ ಡೀಪ್ ಆಗಿ ಅರ್ಥ ಮಾಡಿಸಿದ್ದಾರೆ. ಸುಮಾರು ಜನಕ್ಕೆ ಅದು ಮೊದಲನೇ ಸತಿಲಿ ಅರ್ಥ ಆಗಲ್ಲ. ಆಮೇಲೆ ನಿಮ್ಮ ಡೌನ್ಲೆನ್ಸ್ಗೆ ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅರ್ಥ ಮಾಡ್ಸಕ್ ಹೋಗಿ. ಇಲ್ಲ ಅಂದ್ರೆ ಈ ಒಂದು ವಿಡಿಯೋ ಯಾವಾಗ ನಿಮ್ಗೆ ಸಿಗುತ್ತೆ ಕನೆಕ್ಟ್ ಮಾಡಿ. ಓಕೆ, ಸೊ ವೀರೇಶ್ ಅವರಿಗೆ ಅವರ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಅವರ ಒಂದು ಥಾಟ್ ಪ್ರೋಸೆಸ್ ನಮ್ಗೆಲ್ಲರಿಗೂ ಕೂಡ ಕನೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಕ್ವಿಕ್ ಆಗಿ ನಮ್ಮ ನೆಕ್ಸ್ಟ್ ಸೆಷನ್ ಏನಿದೆ, ಸೊ ನೆಕ್ಸ್ಟ್ ನಮ್ಮ ಡಿಸೆಂಬರ್ ಮಂತಿನ ಮೊದಲನೇ ಸೆಷನ್ 6ನೇ ತಾರೀಕು ಇರುತ್ತೆ, ಫಸ್ಟ್ ಸಾಟರ್ಡೆ. ಸೊ ಮತ್ತೆ ನೀವೆಲ್ಲರೂ ಕೂಡ ಫ್ರೀ ಮಾಡಿಕೊಂಡು, ಹಾಗೇನೆ ಈ ಮಂತು ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಟೀಮಲ್ಲಿ ಎಷ್ಟಾಗುತ್ತೋ ಅಷ್ಟು ಗೋವಾ ಅಂಡ್ ಕೋಲಾಲಂಪುರ್ ಕ್ವಾಲಿಫಿಕೇಶನ್ ಮರೀದಿರಾ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಯಾಕೆಂತ ಹೇಳಿದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಮಂತು ಲಾಸ್ಟ್ ಈ ಒಂದು ಕೋಲಾಲಂಪುರ್ ಅಂಡ್ ಗೋವಾ ಟ್ರಿಪ್ ನ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಎಂಟೈರ್ ಎಫರ್ಟ್. ಸೊ 20 ಹೋಮ್ ಮೀಟಿಂಗ್ ಏನು ಹೇಳಿದ್ದಾರೆ ವೀರೇಶ್ ಅವರು, ಒಂದು 20 ಹೋಮ್ ಮೀಟಿಂಗ್ ನ, ಆದ್ರೆ ಇವತ್ತು 22nd ಅಲ್ಲಿ ಇದೀವಿ, 8 days ಅಲ್ಲೂ ಕೂಡ ಮಾಡ್ಬೋದು. ಮಾಡಿ ನೋಡಿ, ಯಾಕಾಗಲ್ಲ ಅಂತ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಟೈಮ್ ಕೊಟ್ಟಿದ್ದಕ್ಕೆ. ನನ್ನ 2ನೇ ಸೆಷನ್ ಕೂಡ ಸ್ಟಾರ್ಟ್ ಮಾಡಬೇಕು, ನೀವು ಕೂಡ ಅಲ್ಲಿಗೆ ಜಂಪ್ ಆಗ್ಬೋದು. ಸೊ 2 minutes ಅಲ್ಲಿ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೀವು ಎಲ್ಲರೂ ಕೂಡ ಥ್ಯಾಂಕ್ ಯು. ಸೊ 7 o'clock ಇಂದ ಕನೆಕ್ಟ್ ಆಗಿದ್ದಕ್ಕೆ. AOP ನಮ್ಮ ಅಡ್ವೈಸರ್ ಓರಿಯಂಟೇಷನ್ ಪ್ರೋಗ್ರಾಮ್ ಇನ್ನೊಂದು 2 minutes ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಅಂಡ್ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಫಾರ್ ದಿ ಮಂತ್ ಎಂಡ್ ಕ್ಲೋಸಿಂಗ್. ಮತ್ತೆ ವೀರೇಶ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ, ಲೆಟ್ಸ್ ಕನೆಕ್ಟ್ ಬ್ಯಾಕ್
in 2 minutes. Thank